ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು. ಎಕ್ಸಾಕ್ಟ್ ಡೇಟು ಮೇ 29, 2013 ಮೈಸೂರಿನ ಪ್ರಪ್ರಥಮ ಬಾರಿ ಕಾಲಿಟ್ಟೆ. ಅಲ್ಲಿವರೆಗೂ ಯು ಬಿಲೀವ್ ಇಟ್ ಆರ್ ಮ್ಯಾಟ್ ನಾನು ಮೈಸೂರು ನೋಡಿರ್ಲಿಲ್ಲ. ನೀವು ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಹೆಸರನ್ನ ಆರ್ಯನ್ ಗಂಧದ ಗುಡಿ ಅಂತ ಇಟ್ಕೊಂಡಿದ್ದ. ಶಿ ಇಸ್ ದ ಒನ್ ಆಫ್ ರೀಸನ್, ಮೇನ್ ರೀಸನ್ನೇ ಅವಳು. 100 ಬಾರಿ ಥ್ಯಾಂಕ್ಸ್ ಹೇಳಿದ್ರು ಸಾರ್, ಅವತ್ತೊಂದು ಸಿಗ್ನೇಚರ್ ಹಾಕೊಟ್ರು. ಸೊ ನಾನು ಬರೀ ಮೈಸೂರು ಮಾತ್ರ ಕಾನ್ಸಂಟ್ರೇಷನ್ ಮಾಡಲಿಲ್ಲ. ಒಂದು ಟೀಮ್ ಮಂಡ್ಯ ಕಳಿಸ್ತೀನಿ, ಒಂದು ಟೀಮ್ನ ಹಾಸನ ಕಳಿಸ್ತೀನಿ, ಒಂದು ಟೀಮ್ ನಗರ ಕಳಿಸ್ತೀನಿ, ಒಂದು ಟೀಮ್ ಮೈಸೂರಲ್ಲಿ ನಾನೇ ಇಟ್ಕೊತೀನಿ. ಆ್ಯಕ್ಚುಲಿ ಯಾರು ಮುಂದೆ ಬರಲಿ ಕೊಡ್ತೀನಿ ಬಾ ಆರ್ಯನ್ ಬಾ ಮೋಹನ್ ಅಂತ ಆ ಟೈಮಲ್ಲಿ ಯಾರು ಕರೀಲಿಲ್ಲ. ನಾವು ಕೊಡೋದನ್ನ ಹಿಂಗೆ ಇಸ್ಕೊತಾ ಇದ್ರು. ನಮಗೆ ಕಣ್ಣಲ್ಲಿ ನೀರು. ನನ್ನ ಕೈ ಹಿಡಿದಿದ್ದು ನಮ್ಮ ಅಮ್ಮ, ತಾಯಿ ಚಾಮುಂಡೇಶ್ವರಿ ಅಮ್ಮ. ಇವಾಗಲೂ ಕೈ ಹಿಡಿತಾಳೆ, ಮುಂದಕ್ಕೂ ಕೈ ಹಿಡಿತಾಳೆ ತಾಯಿ. ನನ್ನ ಯಾವತ್ತೂ ಕೈ ಬಿಡಲ್ಲ. ಮೈಸೂರಲ್ಲಿ ನಾನು ಒಂದು ದೊಡ್ಡ ಲೀಡರ್ ಆಗಿ ನಾನು ಹೊರ ಬರೋದು. ಕೂಡ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ನಾನು ರಾಜಕೀಯಕ್ಕೆ ಬರೋ ಚಾನ್ಸಸ್ ಇದೆ ಮೇಡಮ್, ಬಟ್ ಒಳ್ಳೆ ಟೈಮ್ ಬರಲಿ. ತಾಯಿ ಚಾಮುಂಡೇಶ್ವರಿ ಯಾವಾಗ ಆಶೀರ್ವಾದ ಮಾಡ್ತಾಳೆ, ನಮ್ಮ ಮನೆದೇವ್ರು ರೇಣುಕಲ್ಲಮ್ಮ ಯಾವಾಗ ಆಶೀರ್ವಾದ ಮಾಡ್ತಾಳೆ, ಆ ಟೈಮ್ ನೋಡ್ಕೊಂಡು ಬರೋಣ. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ವೀಕ್ಷಕರಿಗೆ 46 ಮೀಡಿಯಾಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು 46 ಮೀಡಿಯಾ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಜೊತೆಗಿದ್ದಾರೆ ಸಮಾಜ ಸೇವಕರಾದಂತಹ ಆರ್ಯನ್ ಗಂಧದ ಗುಡಿ. ಏನಿದು ಗಂಧದ ಗುಡಿ ಅಂತ ಯೋಚನೆ ಮಾಡ್ತಿದ್ದಾರೆ. ಆಕ್ಚುಲಿ ಹೆಸರು ಕೇಳಿದಾಗ್ಲಿಂದ ನನಗೊಂದು ಕ್ಯೂರಿಯಾಸಿಟಿ ಇದೆ. ಯಾಕೆಂದ್ರೆ ಗಂಧದ ಗುಡಿ ಅನ್ನೋದು ಒಂಥರ ಕ್ಯೂರಿಯಾಸಿಟಿ ಹೆಸರು. ಬನ್ನಿ ನಾವು ಅವ್ರ ಹತ್ರನೇ ಕಂಪ್ಲೀಟ್ ಆಗಿದ್ರ ಬಗ್ಗೆ ಡೀಟೇಲ್ಸ್ ತಗೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾನು ಫಸ್ಟ್ ಆಫ್ ಆಲ್ ನಿಮ್ಮ ಇನ್ಫಾರ್ಮೇಶನ್ ಇರ್ಬೋದು, ನಿಮ್ಮ ವಿಚಾರ ಕೇಳ್ದಂಗೆ ಗಂಧದ ಗುಡಿ, ಆರ್ಯನ್ ಗಂಧದ ಗುಡಿ, ಏನಿದು ಗಂಧದ ಗುಡಿ? ಗುಡ್ ಕ್ವಶನ್. ಮೀಡಿಯಾದವರು ಕೇಳಿರಲಿಲ್ಲ, ನೀವು ಕೇಳಿದಿರಾ. ಆಕ್ಚುಲಿ ಗಂಧದ ಗುಡಿ ಫೌಂಡೇಶನ್ ನಮ್ಮ ರಿಜಿಸ್ಟರ್ಡ್ ಸಂಸ್ಥೆಯ ಹೆಸರು, ಅಂದ್ರೆ ನಮ್ಮ ಸಂಸ್ಥೆಯ ಹೆಸರು. ಸೊ ಆ ಸಂಸ್ಥೆಯ ಗಂಧದ ಗುಡಿ ತಗೊಂಡು ನನ್ನ ಹೆಸರು ಮುಂದೆ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಅಲ್ಲ ಸರಿ, ಈ ಗಂಧದ ಗುಡಿ ಫಿಲ್ಮ್ ಇರ್ಬೋದು, ಗಂಧದ ಗುಡಿ ಹೋಟೆಲ್ ಅಂತ ಇದೆ. ಕೆಲವು ಗಂಧದ ಗುಡಿ ಅಂತಂದ್ರೆ ಎಲ್ಲಾನು ಕೂಡ ಒಂದು ತನ್ನದೇ ಆದ ಚಾಪ್ ಮೂಡಿಸಿದೆ. ಈಗ ರಾಜ್ಕುಮಾರ್ ಸರ್ ಗಂಧದ ಗುಡಿ ಅಂತ ಫಿಲ್ಮ್ ಮಾಡಿದಾಗ ಅಪ್ಪು ಸರ್ ಗಂಧದ ಗುಡಿ, ಅದು ಲಿಂಕ್ ಇರ್ಬೋದೋ ಇಲ್ವೋ ಗೊತ್ತಿಲ್ಲ. ಬಟ್ ಗಂಧದ ಗುಡಿ ಅನ್ನೋ ಹೆಸರು ಏನೋ ಒಂಥರ ಕೇಳ್ದಂಗೆ ರೋಮಾಂಚನ ಆಗುತ್ತೆ. ನಿಮ್ಗೆ ಗಂಧದ ಗುಡಿ ಇಡ್ಬೇಕಂತ ಅನಿಸ್ತು? 2017ರಲ್ಲಿ ನಮ್ಮ ಫೌಂಡೇಶನ್ ರಿಜಿಸ್ಟರ್ ಆಗಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಗಂಧದ ಗುಡಿ ಅಂತ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ಗಂಧದ ಗುಡಿ ಫೌಂಡೇಶನ್ ಅಂತ ಯೂಸ್ ಮಾಡಂಗಿಲ್ಲ, ಯಾಕೆಂದ್ರೆ ಅದು ನಮ್ಮ ಪ್ರಾಪರ್ಟಿ, ಅದು ರಿಜಿಸ್ಟ್ರೇಷನ್ ಆಗಿದೆ. 2017ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸೊ ಇದು ಹೇಗೆ ಬಂತು ವಿಚಾರ ಅಂದರೆ, ನಾನು ಒಂದು ಫೌಂಡೇಶನ್ ಸಂಸ್ಥೆ ಹೆಸರಿಡಬೇಕು ಅಂದಾಗ ಸುಮಾರು ಜನಕ್ಕೆ ಕೇಳಿದೆ. ಎಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಫೋನ್ ಮಾಡಿ ಕೇಳಿದೆ. ಆಲ್ ಓವರ್ ನನ್ನ ಕರ್ನಾಟಕ, ನನ್ನ ಆ್ಯಕ್ಚುಲಿ ನನ್ನ ಮೈಸೂರು ಬಿಟ್ಟರೆ ಬೇರೆ ಕಡೆ ನನ್ನ ನೆಟ್ವರ್ಕ್ ಇದೆ ಚೆನ್ನಾಗಿ. ನನ್ನ ಎಲ್ಲ ಸ್ನೇಹಿತರಿಗೂ ಆಲ್ ಓವರ್ ಕರ್ನಾಟಕ ಫೋನ್ ಮಾಡಿದೆ, ನಾನು ಹಿಂಗೆ ಸಂಸ್ಥೆ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ಮೈಸೂರು ಹುಡುಗ ಅಲ್ಲ, ಅಂದರೆ ನಾನು ಬೇಸಿಕಲಿ ನಂದು ಜಿಲ್ಲೆ ಬಂದು ತುಮಕೂರು. ಸೊ ಅವಾಗೆಲ್ಲ ಹೇಳಿದ್ರು, ನೀನು ತುಮಕೂರಿಂದ ಬಂದಿದ್ದೆಲ್ಲ ಮೈಸೂರಿಗೆ, ಕಲ್ಪವೃಕ್ಷ ಅಂತ ಹೇಳು, ಮಿನುಗು ಅಂತ ಹೇಳಿದ್ರು, ಸುಮಾರು ನಕ್ಷತ್ರ ಅಂತ ಹೇಳಿ ಸುಮಾರು ನೇಮು ಹೇಳಿದ್ರು. ನಮ್ಗೆ ಯಾವುದು ಅಷ್ಟು ನನಗೆ ಇಷ್ಟ ಅನಿಸ್ಲಿಲ್ಲ. ಆಮೇಲೆ ನನ್ನ BCA ಕ್ಲಾಸ್ಮೇಟ್, ಅಂದರೆ ನನ್ನ BSc ಯುವರಾಜಸ್ ಕಾಲೇಜು ಸಹನಾ ಅಂತ ಒಂದು ಹುಡುಗಿ ಅದೇ ಟೈಮಿಗೆ ಫೋನ್ ಮಾಡ್ತಾಳೆ. ಏನು ಮಾಡ್ತಿದ್ಯಾ ಅಂತ ನಾನು ಹೇಳ್ತೀನಿ, ಸಹನಾ ಹಿಂಗಿದೆ, ನನಗೆ ಒಂದು ಒಳ್ಳೆ ನೇಮ್ ಬೇಕು ಅಂತ. ಸೊ ಆ ಹುಡುಗಿ ಅವ್ರ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋಕ್ಕೆ ಗಂಧದ ಗುಡಿ ಅಂತ ಗ್ರೂಪ್ ಮಾಡ್ಕೊಂಡಿರ್ತಾರೆ. ಅವಾಗ 2017-18 ಎಲ್ಲ ವಾಟ್ಸಪ್ ಗ್ರೂಪ್ ಅಂದ್ರೆ ಕ್ರೇಜು. ಇವಾಗ ಜಸ್ಟ್ ಒಂದು ಇನ್ಫಾರ್ಮೇಷನ್ ಮಾತ್ರ ಗ್ರೂಪ್ ಮಾಡ್ಕೊತೀವಿ, ಅವಾಗ ಗ್ರೂಪ್ ಮಾಡೋದೇ ಒಂದು ಕ್ರೇಜ್, ಒಂದು ಗ್ರೂಪ್ ಮಾಡೋದು ಕ್ರೇಜ್ ಇತ್ತು. ಸೊ ಆ ಗ್ರೂಪ್ನ ಗಂಧದ ಗುಡಿ ಅಂತ ಗ್ರೂಪ್ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಏನೋ ಅವರ ಸ್ಟಾಫ್ ಎಲ್ಲ ಸೇರ್ಕೊಂಡು ಇಲ್ಲಿ ಇನ್ಫೋಸಿಸ್ ಮೈಸೂರಲ್ಲಿ. ಸೊ ಅವು ಹೆಣ್ಮಗು ಒಂದೇ ಸತಿ ಗಂಧದ ಗುಡಿ ಅಂತ ಹೇಳಿದ್ರು. ನಾನು ಯೋಚನೆ ಮಾಡಲಿಲ್ಲ, ಒಂದೇ ಸತಿ ಗಂಧದ ಗುಡಿ ಫೌಂಡೇಶನ್ ಫಿಕ್ಸ್ ಆಯಿತು. ಸೊ ಈ ಗಂಧದ ಗುಡಿ ಫೌಂಡೇಶನ್ನ ರಿಜಿಸ್ಟರ್ ಮಾಡ್ಕೋಬೇಕಿತ್ತು. ಆ ಟೈಮಲ್ಲಿ ನಮ್ಮ ಲೀಗಲ್ ಅಡ್ವೈಸರ್ ಅಂತ ಶರತ್ ರಾಜ್, ಈಗ ಡಾಕ್ಟರ್ ಆಗಿದ್ದಾರೆ, ಡಾಕ್ಟರ್ ಶರತ್ ರಾಜ್ ಅವರು ತುಂಬ ಹೆಲ್ಪ್ ಮಾಡಿದ್ರು. ಮೈಸೂರು ಸೌತ್ ಸಬ್ ರಿಜಿಸ್ಟ್ರೇಷನಲ್ಲಿ ಈ ಗಂಧದ ಗುಡಿ ಫೌಂಡೇಶನ್ ಅನ್ನೋದನ್ನ ರಿಜಿಸ್ಟರ್ ಮಾಡಿಕೊಟ್ರು. ಆಕ್ಚುಲಿ ಥ್ಯಾಂಕ್ಸ್ ಸಹನಾ, ಕ್ಯಾಮ್ರಾ ಮುಂದೆ ಹೇಳ್ತಿದ್ದೀನಿ. ಸಹನಾ ಲಿಂಕ್ ಕಳಿಸ್ತೀನಿ ನೋಡು. ಇದು ಆಕ್ಚುಲಿ ಅಲ್ಲೂ ಹೇಳಿರಲಿಲ್ಲ, ಇವತ್ತು ನನ್ನ ಬಾಯಿ ಬಿಟ್ಟಿದ್ದೀನಿ, ಇದೇ ಸತ್ಯ. ಗಂಧದ ಗುಡಿ ಅನ್ನೋ ನೇಮ್ ಬರೋಕ್ಕೆ ಶಿ ಇಸ್ ದ ಒನ್ ಆಫ್ ರೀಸನ್, ಮೇನ್ ರೀಸನ್ನೇ ಅವಳು. ಸಹನಾ, ಥ್ಯಾಂಕ್ ಯು ಸೋ ಮಚ್. ಸರ್, ನಿಮಗೆ ಫಸ್ಟ್ ಆಫ್ ಆಲ್ ಯಾಕೆ ಫೌಂಡೇಶನ್ ಮಾಡಬೇಕಂತ ಅನಿಸ್ತು? ಆ್ಯಕ್ಚುಲಿ ಏನೇ ಒಂದು ಕೆಲಸ ಮಾಡೋಕ್ಕೆ ಹೋಗಲಿ, ಈಗ ಫಾರ್ ಎಕ್ಸಾಂಪಲ್ಲು ಏನೇ ಒಂದು ಕೆಲಸಕ್ಕೆ ಹೋಗಲಿ, 5 ಜನ 7 ಜನ 9 ಜನ ಗುಂಪಾಗಿ ಹೋಗ್ತಾರೆ. ಒಗ್ಗಟ್ಟಿನಲ್ಲಿ ಬಲ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ನೀವು ಓದಿರ್ತೀರ, ಒಂದು ಕನ್ನಡ ಕನ್ನಡ ಒಂದು ಪಾಠ ಇತ್ತು. ಏನಂತ, ಒಂದು ಮಗುಗೆ 1 ಕಡ್ಡಿ ಕೊಡಿತಾರೆ, ಮುರಿಯುತ್ತೆ, 2 ಕಡ್ಡಿ ಮುರಿಯುತ್ತೆ. ಸೊ ಒಂದು 10 ಕಡ್ಡಿ ಕೊಟ್ಟಾಗ ಮುರಿಯೋಕ್ಕಾಗಲ್ಲ. ಅವಾಗ ಅದ್ರದ್ದು ಕಾನ್ಸೆಪ್ಟ್ ಏನಂದರೆ ಒಗ್ಗಟ್ಟಿನಲ್ಲಿ ಬಲ ಇದೆ. ಸೊ ಒಂದು ಸಂಸ್ಥೆ ಮಾಡಬೇಕು ಅಂತ ಪ್ಲಾನ್ ಇತ್ತು.
ಇನ್ನೊಬ್ರು ರೀಸನ್ ಇದ್ದಾರೆ ಸಂಸ್ಥೆ ಮಾಡೋಕ್ಕೆ. ಗಂಧದ ಗುಡಿ ಫೌಂಡೇಶನ್ ಅನ್ನೋದಕ್ಕೆ ಸಹನಾ, ಬಟ್ ನಾನು ಫೌಂಡೇಶನ್ ಮಾಡೋಕ್ಕೆ ಕಾರಣ ಸುಧೀಂದ್ರ ಮಿಂಚು ಅಣ್ಣ ಅಂತ ಇದ್ದಾರೆ. ಸೊ ಅವತ್ತು ಅವರು ನನಗೆ ನೀನೊಬ್ಬ ಸಮಾಜಮುಖಿ ಕೆಲಸ ಮಾಡ್ತೀನಿ, ನಿನ್ನ ಸಮಾಜಕ್ಕೆ ಒಂದು, ನಾನು ಆ್ಯಕ್ಚುಲಿ ಕಾಲೇಜಲ್ಲಿ ಯುವರಾಜಸ್ ಕಾಲೇಜಲ್ಲಿ 2016-17 ಲೀಡ್ರು, ಅಂದರೆ ಈಗ ಯಾವ ರೀತಿ ಕರೀತಾರೆ ಅಂದರೆ ವೈಸ್ ಪ್ರೆಸಿಡೆಂಟ್ ಅಂತ ಕರೀತಾರಲ್ಲ, ಕಾಲೇಜಲ್ಲಿ ನಾನು ಅವಾಗ 16-17 ಲೀಡ್ರ್ ಆಗಿದ್ದೆ, 15-16 ಸೊ ನಮ್ಮ ಕಾಲೇಜಲ್ಲಿ ಏನೇ ಫೆಸ್ಟ್ ಇರ್ಬೋದು ಅಥವಾ ಏನೇ ಇದು ನಾನೇ ಮುಂದೆ ನಿಂತ್ಕೊಂಡು ಮಾಡ್ತಿದ್ದೆ, ಆ್ಯಸ್ ಎ ಕೋರ್ಡಿನೇಟರ್, ಸ್ಟೂಡೆಂಟ್ ಕೋರ್ಡಿನೇಟರಾಗಿ ವರ್ಕ್ ಮಾಡ್ತಿದ್ದೆ. ಅವಾಗ ಮಿಂಚು ಅಣ್ಣ ಬಂದು ನಮ್ಮ ಕಾಲೇಜಿಗೆ ಬಂದರು, ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ಅಬ್ಸರ್ವ್ ಮಾಡಿದ್ರು. ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ಅಬ್ಸರ್ವ್ ಮಾಡಿ ಒಂದಿನ ನನ್ನ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಗುರು ಹೋಟ್ಲಿಗೆ ಕರೀತಾರೆ. ಗುರು ಹೋಟ್ಲಿಗೆ ಕರೆದು, ನಿನಗೆ ಸಮಾಜ ಸೇವೆ ಮಾಡೋ ಮನಸ್ಸಿದೆ, ಸೊ ಸಮಾಜಕ್ಕೆ ನಿನ್ನನ್ನು ಸಹ ಸಮಾಜಕ್ಕೆ ಬೇಕು ಲೀಡರ್ಸ್ ಅಂದ್ಬಿಟ್ಟು ನೀನೊಂದು ಟ್ರಸ್ಟ್ ಮಾಡು, ಒಂದು ಫೌಂಡೇಶನ್ ಮಾಡು ಅಂತಾರೆ. ಆವಾಗ ಅವ್ರು ಹೇಳಿದ್ಕೆ ನಾನು ಹೆಸರು ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫೌಂಡೇಶನ್ ಸ್ಟಾರ್ಟ್ ಮಾಡೋದಕ್ಕೆ ಮೂಲ ಸುಧೀಂದ್ರ ಮಿಂಚು ಅವರು. ನೀವು ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಹೆಸರನ್ನ ಆರ್ಯನ್ ಗಂಧದ ಗುಡಿ ಅಂತ ಇಟ್ಕೊಂಡಿದ್ದ? ಇಲ್ಲ, ಇನ್ನೊಂದು ಸತ್ಯ ಇದೆ. ಆಕ್ಚುಲಿ ನನ್ನ ಹೆಸರು ಮೋಹನ್ ಕುಮಾರ್. ಈಗಲೂ ಕೂಡ ಡಾಕ್ಯುಮೆಂಟ್ಸಲ್ಲಿ ಮೋಹನ್ ಕುಮಾರ್ ಅಂತಲೇ ಇರೋದು. ಸೊ ನಾನು ಯಾರೋ ಒಬ್ರನ್ನ ನಮ್ಮ ಗುರುಜಿ ಭೇಟಿ ಆದಾಗ, ಮೋಹನ್ ಕುಮಾರ್ ಅಷ್ಟು ನಿನಗೆ ಬೇಡ, 5 ಅಕ್ಷರದ ಆರ್ಯನ್ ಅಂತ ನಾಮಕರಣ ಮಾಡ್ತೀನಿ ಅಂದರು. ಅದು ಕೂಡ 19ನಲ್ಲಿ. ಇದನ್ನು ಕೂಡ ನಮ್ಮ ತಂದೆ ತಾಯಿ ಫೋನ್ ಮಾಡಿ, ನಮ್ಮ ರಿಲೇಟಿವ್ಸ್ಗೆಲ್ಲ ಫೋನ್, ನಮ್ಮ ಅಕ್ಕ ಅವ್ರಿಗೆ ಕೇಳಿದೆ, ಓಕೆ ನಿನಗೆ ಖುಷಿ ಅನಿಸುತ್ತೆ ಅಂದರೆ ಓಕೆ ಅಂದರು. ಸೊ ನನ್ನ 2019ಇಂದ ಅಪ್ ಟು 2019 ಮೋಹನ್ ಕುಮಾರ್, 2019 ಮೇಲೆ ಆರ್ಯನ್ ಗಂಧದ ಗುಡಿ. 2017 ರಿಜಿಸ್ಟರ್ ಆಗಿತ್ತು. 17 ಗಂಧದ ಗುಡಿ ಫೌಂಡೇಶನ್ 2017 ರಿಜಿಸ್ಟ್ರೇಷನ್ ಆಗಿತ್ತು, ರಿಜಿಸ್ಟರ್ಡ್. ಓಕೆ ಸರ್, ಈಗ ಇಷ್ಟೊಂದು ಫೌಂಡೇಶನ್ ಬಗ್ಗೆ ಕೇಳಿದೆ. ಅದಕ್ಕೂ ಮುಂಚೆ ನಾನು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಬೇಕು. ಯಾರಿದು ಮೋಹನ್ ಕುಮಾರ್ ಅಥವಾ ಯಾರಿದು ಆರ್ಯನ್? ಏನವ್ರ ಬ್ಯಾಕ್ಗ್ರೌಂಡ್? ನಿಮ್ಮ ಮನೆಯ ಮಗ, ಸಮಾಜ ಸೇವಕ, ಸಮಾಜದ ಒಂದು ಕುಂದು ಕೊರತೆಗಳನ್ನ ಸ್ಪಂದಿಸುವಂಥ ಒಂದು ಹುಡುಗ. ಓಪನ್ ಆಗಿ ಹೇಳ್ಬೇಕು, ನಿಮ್ಮ ಮನೆ ಮಗ ಅಷ್ಟೇ, ಇನ್ನೇನಿಲ್ಲ, ನಥಿಂಗ್. ಅಂದ್ರೆ ಸರ್, ಈಗ ನಿಮ್ಮ ನೇಟಿವ್ ಎಲ್ಲಿ, ನೀವು ಎಲ್ಲಿ ಬೆಳೆದಿದ್ದು, ಹೇಗಿತ್ತು ಸ್ಕೂಲ್ ಲೈಫ್ ಇರ್ಬೋದು, ಅದನ್ನೆಲ್ಲ ನೆನೆಸ್ಕೊಳ್ಳೋದಾದ್ರೆ ಸರ್? ಅದನ್ನೆಲ್ಲ ನೆನೆಸ್ಕೊಳ್ಳೋದು ಅಂದರೆ, ನಾನು ಆ್ಯಕ್ಚುಲಿ ನೇರಳೆಕಟ್ಟೆಪಾಳ್ಯ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ನೇರಳೆಕಟ್ಟೆಪಾಳ್ಯ ಅಂತ ಇದೆ, ಗುಬ್ಬಿ ತಾಲೂಕು. ಸೊ ಅಲ್ಲಿ ನಾನು ಹುಟ್ಟಿದ್ದು. ನಾನು ಕನ್ನಡ ಮೀಡಿಯಂ ಪ್ರಾಡಕ್ಟು. ನಾನು 1 to 5th ನೇರಳೆಕಟ್ಟೆಪಾಳ್ಯದಲ್ಲಿ ಓದಿದೆ, ಅಂದರೆ ನಮ್ಮೂರಲ್ಲಿ. 6th ನಮ್ಮ ಪಕ್ಕದೂರಲ್ಲಿ ಸುರ್ಗನಹಳ್ಳಿ ಅಂತ ಇದೆ, ಅಲ್ಲಿ ಓದಿದೆ. ಯಾಕೆಂದರೆ ಅವಾಗ LPS ಹೈಯರ್ ಇತ್ತು, ಅವಾಗ ಲೋಯರ್ ಎಜುಕೇಷನ್ ಆಗೋಯ್ತು. ನಮ್ಮ ಲೋಯರ್ ಅಂದರೆ ಹಿರಿಯ ಅಂತ ಬರುತ್ತೆ, ಹಿರಿಯ ಇತ್ತು ನಾನು ಓದ್ಬೇಕಾದ್ರೆ. ಬಟ್ ನಮ್ಮ ಅಕ್ಕರೆಲ್ಲ ಓದಿದ್ದು ನಮ್ಮೂರಲ್ಲಿ ಅಪ್ ಟು 7th. 5th ಓದಿದೆ. 6th ಸುರ್ಗನಹಳ್ಳಿ ಅಂತ ಇದೆ, ಸೊ ಅಲ್ಲಿ ಓದಿದೆ. 8th 9th 10th ಗುಬ್ಬಿಗೆ ಹೋದೆ. ಸೊ PUCಗೆ ತುಮಕೂರಿಗೆ ಬಂದೆ, ವಿದ್ಯಾವಾಹಿನಿ. ಆ್ಯಕ್ಚುಲಿ PUC ಫ್ರೆಂಡ್ಸು, ಹೈಸ್ಕೂಲ್ ಫ್ರೆಂಡ್ಸ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಈಗ ನೀವು ಮೈಸೂರರಾ? ನಿಮ್ಗೆ ಮೈಸೂರಲ್ಲಿ ಎಲ್ಲೇ ಹೋದರೂ ನಿಮಗೆ ಹೈಸ್ಕೂಲ್ ಫ್ರೆಂಡ್ಸ್ ಸಿಗ್ತಾರೆ. ಮೈಸೂರಲ್ಲಿ ಇದ್ದೀರಾ? ಈಗ ಫಾರ್ ಎಕ್ಸಾಂಪಲ್ ಜನರಲ್ ನಮ್ಮ ಫ್ರೆಂಡ್ ಮೇಘನ್ ಅಂತ ಇದ್ದು, ಸೊ ಅವನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ. ಅವನು ಮನುಗ್ನಳ್ಳಿಗೆ ಹೋಗು, ರಟ್ನಳ್ಳಿಗೆ ಹೋಗಿ, ಯಾವುದೇ ಹಳ್ಳಿಗೆ ಹೋಗಿ, ಯಾವುದೇ ಸಿಟಿಗೆ ಹೋದರೂ ಅವನಿಗೆ PUC ಫ್ರೆಂಡ್ಸು ಅಥವಾ ಹೈಸ್ಕೂಲ್ ಫ್ರೆಂಡ್ಸ್ ಸಿಗ್ತಾರೆ. ಯಾಕೆ ಅವನು ಮೈಸೂರಲ್ಲೇ ಅಥವಾ ಮೈಸೂರಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಸ್ಟಡಿ ಮಾಡಿದ್ದು. ಸೊ ನಾನು ಹಂಗಲ್ಲ, PUC ಮಾಡಿದ್ದು ತುಮಕೂರಲ್ಲಿ, ಹೈಸ್ಕೂಲ್ ಮಾಡಿದ್ದು ಗುಬ್ಬಿನಲ್ಲಿ, ಡಿಗ್ರಿ ಮಾಡಿದ್ದು ಮೈಸೂರಲ್ಲಿ. ಡಿಗ್ರಿದು ಹೇಳ್ತೀನಿ, PUCದು ಮತ್ತು ಹೈಸ್ಕೂಲ್ ಹೇಳ್ತೀನಿ. ಸೊ ನನ್ನ ಹೈಸ್ಕೂಲ್ನ ಎಲ್ಲ ಫ್ರೆಂಡ್ಸ್ನ ನಾನು ಮಿಸ್ ಮಾಡ್ಕೊತಿದ್ದೀನಿ, ಯಾಕೆಂದರೆ ಅವ್ರು ಮೈಸೂರಲ್ಲಿಲ್ಲ. ಆಮೇಲೆ PUC ಫ್ರೆಂಡ್ಸು ಅಷ್ಟೇ, ಎಲ್ಲರನ್ನೂ ಸುಮಾರು ಜನ ಥರ ನಮ್ಮದು ಕೂಡ, ನಾವು ತುಂಬ ತೀಟೆ, ತುಂಬ ರ್ಯಾಗಿಂಗು ಎಲ್ಲ ತುಂಟಾಟ ಮಾಡೇ ಬಂದಿದ್ದು. ಈಗ ಒಂದು ಸಮಾಜ ಸೇವೆ ಫೀಲ್ಡಿಗೆ ಬಂದು ಸೈಲೆಂಟಾಗಿ ಸೆಟ್ಲ್ ಆಗಿಬಿಟ್ಟಿದ್ದೀನಿ. ಸೊ PUCಲಿ, ಹೈಸ್ಕೂಲಲ್ಲಿ ತುಂಬ ತರಲೆ ಮಾಡ್ತಿದ್ದೆ. ನಮ್ಮ ಸ್ನೇಹಿತರನ್ನೆಲ್ಲ ನಿಜವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ಆಮೇಲೆ ಅದನ್ನು ಬಿಟ್ಟರೆ ಇನ್ನು 2013ಕ್ಕೆ ನಾನು ಮೈಸೂರಿಗೆ ಬಂದೆ. May 29 ಎಕ್ಸಾಕ್ಟ್ ಡೇಟ್ ಇದೆ. ಎಕ್ಸಾಕ್ಟ್ ಡೇಟು May 29, 2013 ಮೈಸೂರಿನ ಪ್ರಥಮ ಬಾರಿ ಕಾಲಿಟ್ಟೆ. ಅಲ್ಲಿವರೆಗೂ ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಮೈಸೂರು ನೋಡಿರಲಿಲ್ಲ. ಈಗ ಮೈಸೂರಲ್ಲಿ ಗಲ್ಲಿ ಬೀದಿ ಕೇರಿ ಗೊತ್ತು ನನಗೆ. ಒಂದು ಲ್ಯಾಂಡ್ ಮಾರ್ಕ್ ಹೇಳಿದ್ದೀನಿ, ಇಲ್ಲಿದ್ದೀನಿ ಆರ್ಯನ್ ಅಂದ್ರೆ ಸಾಕು, ಅಲ್ಲೊಂದು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸೊ ಆ ರೀತಿ ನಾನು May 29, 2013ಕ್ಕೆ ನಾನು ಮೈಸೂರಿಗೆ ಬಂದೆ. ಆಮೇಲೆ ಯುವರಾಜ ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕ್ತೆ. ಇನ್ನೊಂದೇನು ಅಂದರೆ, ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ ಕೇಳಿದ್ಕೆ ನನಗೆ.
ನಾನು ಮೈಸೂರಿಗೆ ಬಂದಾಗ ಯಾರೂ ಇಲ್ಲ, ರಿಲೇಟಿವ್ಸ್ ಇಲ್ಲ, ಫ್ರೆಂಡ್ಸ್ ಇಲ್ಲ. ಎಲ್ಲ ಇವಾಗ ಫ್ರೆಂಡ್ ಸರ್ಕಲ್ ಆಗಲಿ, ಈ ಮೀಡಿಯಾ ಫ್ರೆಂಡ್ಸ್ ಆಗಲಿ, ಪೊಲೀಸರಾಗಲಿ, ಅಡ್ವೊಕೇಟ್ಸ್ ಆಗಲಿ, ಡಾಕ್ಟರ್ ಆಗಿಸಿ, ಇನ್ನು ರಿಯಲ್ ಎಸ್ಟೇಟ್ ಮೆಂಬರ್ಸ್ ಎಲ್ಲ ಪರಿಚಯ ಆಗಿದ್ದು ನಾನು ಸಂಪಾದನೆ ಮಾಡಿದ್ದು. ಅವಾಗ ನಾನು ಬಂದಾಗ ಯಾರೂ ಇರಲಿಲ್ಲ ನನ್ನ ಜೊತೆ. ನಾನು ಒಬ್ಬನೇ ಇದ್ದಿದ್ದು. ನನ್ನ ಬ್ಯಾಗ್ ಒಂದು ಬ್ಲೂ ಕಲರ್ ಬ್ಯಾಗ್ ಇತ್ತು ನಂದು. ಇಬ್ಬರೇ ಬಂದು ಮೈಸೂರಿಗೆ ಅಪ್ಲಿಕೇಶನ್ ಕೊಡೋಕ್ಕೂ ಅವತ್ತೇ ಲಾಸ್ಟ್ ಡೇಟು, ಅಪ್ಲಿಕೇಶನ್ ಇಸ್ಕೊಳೋಕ್ಕೂ ಅವತ್ತೇ ಲಾಸ್ಟ್ ಡೇಟ್. ಗಾರ್ಡಿಯನ್ ಸಿಗ್ನೇಚರ್ ಬೇಕೇ ಬೇಕು ಕಾಲೇಜಿಗೆ ಜಾಯ್ನ್ ಆಗೋಕ್ಕೆ. ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಸಿಗ್ನೇಚರ್ ಬೇಕು. ಆ ಟೈಮಲ್ಲಿ ರಾಘವೇಂದ್ರ ಅನ್ನೋರು ನನಗೆ ಹೆಲ್ಪ್ ಮಾಡಿದ್ರು. ನಾನು ಈ ಟೈಮಲ್ಲಿ ಅವ್ರನ್ನ ತುಂಬ ನೆನೆಸ್ಕೊತೀನಿ. ರಾಘವೇಂದ್ರನ ನೀವು ವಿಡಿಯೋ ಎಲ್ಲ ಸಿಕ್ಕಿ ನೋಡಿದ್ರೆ ತಮಗೆ 100 ಬಾರಿ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವತ್ತೊಂದು ಸಿಗ್ನೇಚರ್ ಹಾಕ್ಕೊಟ್ರು. PUCಲಿ ಸ್ವಲ್ಪ ಮಾರ್ಕ್ಸ್ ಚೆನ್ನಾಗೇ ಇತ್ತು, ಸ್ವಲ್ಪ ಹೈಸ್ಕೂಲಲ್ಲಿ ಚೆನ್ನಾಗಿತ್ತು, PUC ಸ್ವಲ್ಪ ಕಮ್ಮಿ ಆಯಿತು. ಓಕೆ, PMCS ಯುವರಾಜಸ್ ಕಾಲೇಜ್ಗೆ ಎಂಟ್ರಿ ಕೊಟ್ಟೆ, ಜಾಯ್ನ್ ಆದೆ. ಅವತ್ತೇ ಲಾಸ್ಟ್ ಡೇಟ್ ಇತ್ತು. ಅವತ್ತೇ ಕೊನೆ ದಿನ ಲಾಸ್ಟ್ ಡೇಟು ಕೊಡೋಕ್ಕೂ ಇಸ್ಕೊಳಕ್ಕೂ ಅಪ್ಲಿಕೇಶನ್ ಕೊಟ್ಟೆ, ಸೆಲೆಕ್ಟ್ ಆಯಿತು, ಜಾಯ್ನ್ ಆದೆ. ಈಗ ಮತ್ತೆ ಸರ್ ನಿಮ್ಮ ಫೌಂಡೇಶನ್ ಬಗ್ಗೆ ಬರೋಣ. ನಿಮ್ಮ ಪರ್ಸನಲ್ ಲೈಫ್ ನ ಕೇಳಿ. ಇಲ್ಲ, ಇಷ್ಟೊತ್ತಕ PUC ಬಗ್ಗೆ ಹೈಸ್ಕೂಲ್ ಬಗ್ಗೆ ಹೇಳಿದೆ, ಈಗ ಡಿಗ್ರಿ ಯುವರಾಜ ಕಾಲೇಜ್ ಬಗ್ಗೆ ಹೇಳಲೇಬೇಕು ತಾನೆ ನಾನು. ಆಯ್ತು ಹೇಳಿ ಸರ್, ಹೆಂಗಿದ್ರಿ? ಅಲ್ಲ, ಅಫ್ಕೋರ್ಸ್ ನೀವು ಹೇಳೋದ್ ನೋಡ್ರೆ ನೀವು ಸ್ವಲ್ಪ ತುಂಟಾಟ ಆ ಥರದ್ದೆಲ್ಲ ಜಾಸ್ತಿ ಇತ್ತು ಅನ್ಸುತ್ತೆ. ಓಕೆ, ಹೇಳಿ ಹೆಂಗಿತ್ತು ಡಿಗ್ರಿ ಲೈಫ್? ಆ್ಯಕ್ಚುಲಿ ಇಂಟರ್ವ್ಯೂ ತುಂಬ ಚೆನ್ನಾಗಿ ಫ್ಲೋ ಆಗ್ತಾ ಇದೆ. ಯಾರು ನನಗೆ ಈ ಥರ ಕ್ವಶನ್ಸ್ ಕೇಳಿರಲಿಲ್ಲ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚಾನಲ್ಗೂ ಇಂಟರ್ವ್ಯೂ ಕೊಟ್ಟಿದ್ದೀನಿ. FM ಅಂತೂ ಬಿಡಿರಿ, FM, ರೆಡ್ FM, ಬಿಗ್ FM. ಆ್ಯಕ್ಚುಲಿ ಬಿಗ್ FM ಅಂತೂ ನಾನು ಸುಮಾರು ಸತಿ ಮಾತಾಡಿದ್ದು. ಸೊ ಎಲ್ಲ ಒಂದು ಕಂಟೆಂಟ್ ಇಟ್ಕೊಂಡು ನಮ್ಮ ಆರ್ಜಿಗಳೆಲ್ಲ ಕಂಟೆಂಟ್ ಇಟ್ಕೊಂಡೇ ಕೇಳೋರು. ಬಟ್ ನೀವು ನನ್ನ ಕಾಲೇಜ್ ಲೈಫು, ಸ್ಕೂಲ್ ಲೈಫ್ ಎಲ್ಲ ಗಮನಿಸ್ತಾ ಇದ್ದೀರಾ. ಸೊ ಒಂಥರ ಮೆಮೊರೇಬಲ್. ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಆಗ್ತಿದೆ ನನಗೆ. ಕಾಲೇಜ್ ಲೈಫು ಅಂದರೆ ಫಸ್ಟ್ ಇಯರ್ ನಾನು ತುಂಬ ಓದಿನಿ. ಯಾವ ರೀತಿ ಓದಿನಿ ಅಂದರೆ, ಯು ಬಿಲೀವ್ ಇಟ್ ಆರ್ ನಾಟ್ ಮೇಡಮ್, ನನ್ನ ಎಲ್ಲರೂ ಬೈಕಣರು ಸ್ಟೂಡೆಂಟ್ಸು. ಏನಕ್ಕೆ ಅಂದರೆ ನಮ್ಗೆ 1:30 ಲಂಚ್ ಬ್ರೇಕು. 1:30 ಲಂಚ್ ಬ್ರೇಕ್ ಇರೋದಂದ್ರೆ ಬೆಲ್ ಹೊಡಿಯೋದು, ಲೆಕ್ಚರರು ಹೋಗೋರು, ಸ್ಟೂಡೆಂಟ್ ಹೋಗೋರು. ನಾನು 1:30 2 ಗಂಟೆವರೆಗೂ ಮಾಡೀನಿ. ಯಾಕೆಂದರೆ ಡೌಟ್ ಕೇಳೀನಿ. ಫಿಸಿಕ್ಸ್, ಎಕ್ಸ್ಪೆಷಲಿ ಫಿಸಿಕ್ಸ್ ಕ್ಲಾಸ್ ಬಂದಾಗ ಡೌಟ್ ಕೇಳೀನಿ. ಯಾಕೆ ಗೊತ್ತಾ, ಅಯ್ಯೋ ನಾನು ತುಮಕೂರಿಂದ ಬಂದಿದ್ದೀನಿ, ಓದಬೇಕು, ಊರಿಂದ ಊರಿಗೆ ಬಂದಿದ್ದೀನಿ, ನಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು, ಓದಬೇಕು, IAS ಮಾಡಬೇಕು. ನಂದು ಆ್ಯಕ್ಚುಲಿ ಡ್ರೀಮ್ IAS ಆಫೀಸರ್ ಆಗಬೇಕು ಅಂತ ಇತ್ತು. ಸೊ IAS ಮಾಡಬೇಕು, ನಾನು ಓದಲೇಬೇಕು ಅಂತ ಇತ್ತು. 1:30 ಸ್ಟಾರ್ಟ್ ಬಿಡೋರು, 2 ಗಂಟೆಗಳು ಡೌಟ್ ಕೇಳಿ ಎಲ್ಲರೂ ಬೈಕಣರು. ಒಬ್ಬ ಶ್ರೀಕಾಂತ ನಮ್ಮ ಫ್ರೆಂಡ್ ಇದ್ದಾನೆ, ನಮ್ಮ ಯುವರಾಜಸ್ಸನು, ಅವ್ನು ಡೈರೆಕ್ಟಾಗಿ ಕ್ಲೀಚರ್ ಬಂದರೆ, ಮಗ ಅಷ್ಟೊಂದೆಲ್ಲ ಡೌಟ್ ಕೇಳ್ಬೇಡ ಮಗ, ನಾವು ಹೊಡಬೇಕು. ಯಾಕೆಂದರೆ ಲೆಕ್ಚರ್ ಹೋಗೋವರೆಗೂ ಸ್ಟೂಡೆಂಟ್ ನಾವು ಹೋಗಂಗಿಲ್ಲ. ಸೊ 1:30 ಸ್ಟಾರ್ಟ್ ಮಾಡಿ 2 ಗಂಟೆವರೆಗೂ ಡೌಟ್ ಕೇಳೀನಿ. ಆ ರೀತಿ ಇತ್ತು ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು. ಇನ್ನು ಥರ್ಡ್ ಸೆಮ್ ಬಂದೆ, ಉಲ್ಟ ಅಲ್ಲ 100%. ಜ್ಞಾನವಾಹಿನಿ ಅಂತ ಒಂದು ಕಮಿಟಿ ಇದೆ ನಮ್ಮ ಯುವರಾಜಸ್ ಕಾಲೇಜಲ್ಲಿ. ಸೊ ಆ ಕಮಿಟಿ ಬಂದೆ. ಸೊ ಅಲ್ಲಿಂದ ಈ ಮಾತನ್ನ ಹೇಳಲೇಬೇಕು, ನಾನು ಕಾಲೇಜಲ್ಲಿ ಲೀಡ್ರು ಅಂತ ನಾನು ಗುರುತಿಸ್ಕೊಳಕ್ಕೆ ನನಗೆ ಪ್ರಪ್ರಥಮ ಬಾರಿಗೆ ಹೆಲ್ಪ್ ಮಾಡಿದ್ದು ಒಬ್ಬರು ರೂಬಿ ಮ್ಯಾಮು, ಇನ್ನೊಬ್ಬರು ಆಶಾ ಅಯ್ಯಂಗಾರ್ ಮೇಡಮ್ ಅಂತ. ಆ ರೂಬಿ ಮ್ಯಾಮು ಫೇಮಸ್ ಬಿಡಿ, ನಮ್ಮ ಯುವರಾಜಸ್ ಕಾಲೇಜಲ್ಲಿ ರೂಬಿ ಮ್ಯಾಮ್ ಅಂದರೆ ಅವ್ರೊಂಥರ ಅಜಾತ ಶತ್ರು. ಅವ್ರನ್ನ ಇಷ್ಟಪಡಿದ್ರೆ ಸ್ಟೂಡೆಂಟೇ ಇಲ್ಲ. ಸೊ ಇನ್ನು ಆಶಾ ಅಯ್ಯಂಗಾರ್ ಮೇಡಮು, ಅವ್ರು ಆ್ಯಕ್ಚುಲಿ ಒಂದು PMCS ಫಿಸಿಕ್ಸು, ಮ್ಯಾಥ್ಸು, ಕಂಪ್ಯೂಟರ್ ಸೈನ್ಸು. ಆಶಾ ಅಯ್ಯಂಗಾರ್ ಮೇಡಮ್ ಬಂದು ಕೆಮಿಸ್ಟ್ರಿ ಲೆಕ್ಚರರು. ಸೊ ಆ ಟೈಮಲ್ಲಿ ನನಗೆ 2014-15ರಲ್ಲಿ ನಾನು ಪ್ರಪ್ರಥಮ ಬಾರಿಗೆ ಲೀಡರ್ಶಿಪ್ ತಗೊತೀನಿ. ಸೊ ಮಾಮೂಲಿ SJCನೆಲ್ಲ ಫೆಸ್ಟಿವಲ್ ಗೊತ್ತಾ, JCಯಾನ, ಸ್ಪೆಕ್ಟ್ರಾ, ಆ ಥರ ನಮ್ಮ ಯುವರಾಜಲ್ಲಿ ಯುರೇಕಾ ಅಂತ ಕೇಳಿದಿರಲ್ಲ. ಓಹ್, ನಮ್ಮ ಪಕ್ಕದ ಮನೆಯೇ ನೀವು. ನೈಸ್. ಯುರೇಕಾ ಆ್ಯಕ್ಚುಲಿ ಆ ಟೈಮಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಆ ಟೈಮಲ್ಲಿ ಯುರೇಕಾ ಅನ್ನೋದು ನಿಮ್ಮ ಮಹಾರಾಜಾಸ್ ಪಕ್ಕದಲ್ಲಿ ಇದಕ್ಕೆ ಮಾತ್ರ ಗೊತ್ತಿತ್ತು. ನಾವು ಮಾಡೋದಕ್ಕಿಂತ ಮುಂಚೆ ಯುರೇಕಾ ಅನ್ನೋದು ಯುವರಾಜಸ್ಗೆ ಅಕ್ಕಪಕ್ಕ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನನ್ನ ಜೊತೆ ಸಂದೇಶ್ ಅಂತ ಹೆಲ್ಪ್ ಮಾಡೋರು, ಸಂದೀಪ್ ಅಂತ, ಸುಮಾರು ಜನ ನಮ್ಮ ಹುಡುಗರು, ನಮ್ಮ ಮನು ಅಂತ, ನಮ್ಮ ಯುವರಾಜಸಲ್ಲಿ ಅರ್ಧ ಜರ್ನಿ. ಹಾಸ್ಟೆಲ್ ಲೈಫ್ ಬಂದರೆ ನಮ್ಮ ಮನುನೇ, ನಮ್ಮ ಫ್ರೆಂಡ್ ಕೇರ್ನಗರದ ಮನು ಅಂತ ಇದ್ದಾನೆ. ಹಾಸ್ಟೆಲ್ ಲೈಫ್ ಬಂದರೆ ಫುಲ್ ಅವನ ಜೊತೆ ಮೆಮೊರಿ. ಇನ್ನು ಕಾಲೇಜ್ ಒಳಗಡೆ ಬಂದರೆ ನಮ್ಮ ಸಂದೇಶು, ಸಂದೀಪು. ಸೊ ಅದನ್ನೆಲ್ಲ ಟೀಮ್ ಕಟ್ತೀನಿ ನಾನು. ಯಾಕೆಂದರೆ ಆ್ಯಕ್ಚುಲಿ ಯಾವಾಗ ಫೈನಲ್ ಇಯರ್ಸ್ ಮಾಡಬೇಕು, ಯಾವುದೇ ಒಂದು ಫೆಸ್ಟ್ನ ಆಗಲಿ ಫೈನಲ್ ಇಯರ್ಸ್ ಮಾಡ್ತಾರೆ. ಯಾಕೆಂದರೆ ಅವ್ರು ನೆಕ್ಸ್ಟ್ ಚಾನ್ಸ್ ಸಿಗಲ್ಲ ಅಂತ. ಬಟ್ ನಮ್ಮ ಬ್ಯಾಚಲ್ಲಿ ಹಿಸ್ಟ್ರಿ ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ, ಮುಂದೆ ಮಾಡೋಕ್ಕೂ ಆಗಲ್ಲ, ಹಿಂದೂ ಮಾಡೂ ಇಲ್ಲ. 2015ರಲ್ಲಿ ನಾನು ಸೆಕೆಂಡ್ ಇಯರ್ ಸ್ಟೂಡೆಂಟ್ ಆಗಿರ್ತೀನಿ, ನಾನು ಮಾಡ್ತೀನಿ ಅದನ್ನ. ಹಿಂದೆನೂ ಯಾರೂ ಮಾಡಿಲ್ಲ, ಮುಂದೆನೂ ಯಾರು ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆ ಮೇಡಮ್ ನಾನು ಹೇಳಿದ್ದು? ಸೊ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ನಾನು ಚಾನ್ಸ್ ಕೊಡಲಿಲ್ಲ. ಸೊ ಪ್ರೊಫೆಸರ್ ನಂಜೇಗೌಡ್ರು ಅಂತ ಇದ್ರು ಪ್ರಿನ್ಸಿಪಲ್ ನಮ್ಗೆ ಆ ಟೈಮಲ್ಲಿ, ಅವರು ಕೂಡ ನಂಗೆ ಸಪೋರ್ಟ್ ಮಾಡಿದ್ರು. ಆವಾಗ ನಾನು ಟೀಮ್ ಕಟ್ತೀನಿ. ಈ ಸಹನಾ, ನಮ್ಮ ಗಂಧದ ಗುಡಿಗೆ ಆ ಸಹನಾ, ಪೂಜಿತಾ, ಸಂದೇಶ, ನಮ್ಮ ಮನು, ಸಂದೀಪ,
ಸುಮಾರು ಜನ ಇದು ಹೆಸರುಗಳು ನಮ್ಮ ಅಜಿತ, ಆಮೇಲೆ ರೆಡ್ಡಿ, ಸುಮಾರು ಜನ ಈಗ ಹೆಸರುಗಳು ಅಂದರೆ ರೆಗ್ಯುಲರ್ ಚಾಟಲ್ಲಿದ್ದರೆ ಇದು ಎಲ್ಲರೂ ಕೆಲವರು ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಸುಮಾರು ಜನ ನನ್ನ ಟೀಮ್ ಕಟ್ತೀನಿ, ಟೀಮ್ ಫಾರ್ಮೇಟ್ ಮಾಡ್ತೀನಿ. ಸೊ ಆ ಟೀಮ್ ಫಾರ್ಮೇಟ್ ಮಾಡಿ ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಮೈಸೂರಿನಲ್ಲಿ ಅಥವಾ ಮೈಸೂರು ಯೂನಿವರ್ಸಿಟಿ ಅಂದರೆ ಚಾಮರಾಜನಗರ, ಹಾಸನ, ಮಂಡ್ಯ ಬರುತ್ತೆ. ಸೊ ನಾನು ಬರೀ ಮೈಸೂರು ಮಾತ್ರ ಕಾನ್ಸಂಟ್ರೇಷನ್ ಮಾಡಲಿಲ್ಲ. ಒಂದು ಟೀಮ್ ಮಂಡ್ಯ ಕಳಿಸ್ತೀನಿ, ಒಂದು ಟೀಮ್ನ ಹಾಸನ ಕಳಿಸ್ತೀನಿ, ಒಂದು ಟೀಮ್ ನಗರ ಕಳಿಸ್ತೀನಿ, ಒಂದು ಟೀಮ್ ಮೈಸೂರಲ್ಲಿ ನಾನೇ ಇಟ್ಕೊತೀನಿ. ಫುಲ್ಲು ಮಾರ್ಕೆಟಿಂಗ್ ಮಾಡ್ತೀನಿ ಎಲ್ಲ ಕಾಲೇಜು. ಅವಾಗಿನ್ನೂ ಮೈಸೂರು ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಕೇಳಿದ್ರಾ? ಅವಾಗಿನ್ನೂ ಅದು ಹೆಸರು ಮಾಡ್ತಾಯಿತ್ತು ಇಲ್ಲಿ DRC, ಮೈಸೂರು ವಿಷನ್ ಹತ್ರ. ಸೊ ಅಲ್ಲೂ ಹೋಗಿ ಆ ಕಾಲೇಜಿಂದ ಸ್ಟೂಡೆಂಟ್ಸ್ ತರಿಸಿ, JC ಬೆಂಗಳೂರಿಂದ ಎಲ್ಲ ಕಡೆಯಿಂದನೂ ಸ್ಟೂಡೆಂಟ್ ತರಿಸಿ ಅದ್ದೂರಿಯಾಗಿ ಮಾಡ್ತೀನಿ. 2015 ಯುರೇಕ ತುಂಬ ಸಕ್ಸಸ್ ಕಾಣುತ್ತೆ, ಗ್ರ್ಯಾಂಡ್ ಸಕ್ಸಸ್. ನಿಜವಾಗ್ಲೂ ಆ ಟೈಮಲ್ಲಿ ನಿದ್ದೆ ಇಲ್ದಿರೋ ದಿನಗಳು ಉಂಟು, ಯಾಕೆಂದರೆ ಟೀ ಶರ್ಟ್ ಬಂದಿರಲಿಲ್ಲ. ಆಮೇಲೆ ನಮ್ಮ ಕಾಕ್ಟೇಲ್ ರಾಜು ಅವರು ಟೀ ಶರ್ಟ್ಸ್ ಸ್ಪಾನ್ಸರ್ ಮಾಡಿಕೊಡ್ರು. ರಾಜು ಅಣ್ಣ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದನೇ ಟೀ ಶರ್ಟ್ಸ್ ಬಂದಿರಲಿಲ್ಲ, ಬೆಂಗಳೂರಿಂದ ಟೀ ಶರ್ಟ್ಸ್ ಬರಬೇಕಿತ್ತು, ಮಧ್ಯರಾತ್ರಿ ಬಂತು. ಸೊ ಅವಾಗ ನಾನು ಸಂದೇಶ ಮಧ್ಯರಾತ್ರಿ ಹೋಗ್ಬಿಟ್ಟು ವಾಲಂಟಿಯರ್ಸ್ಗಳ ಟೀ ಶರ್ಟ್ ಬೇಕು. ಈಗ ಯುರೇಕ ಯಾರು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಈಗ ಒಂದು ಯುರೇಕ ಅಂತ ಇರಬೇಕು. ಸೊ ಆ ಟೀ ಶರ್ಟ್ ಮಧ್ಯರಾತ್ರಿ ಬಂತು. ಆ ಮಧ್ಯರಾತ್ರಿ ನಾನು ಸಂದೇಶ ಹೋಗ್ಬಿಟ್ಟು ಎಲ್ಲ ವಾಲಂಟಿಯರ್ಸ್ ಮನೆಗೆ ಹೋಗ್ಬಿಟ್ಟು ಟೀ ಶರ್ಟ್ ಡಿಸ್ಟ್ರಿಬ್ಯೂಟ್ ಮಾಡೋದು. ಅದೊಂಥರ ಮೆಮೊರೀಸು. ಯುರೇಕ 2015 2K15 ಗ್ರ್ಯಾಂಡ್ ಸಕ್ಸಸ್ ಆಯಿತು. ತುಂಬ ಖುಷಿ ಆಯಿತು. ನಂಗೆ ಇಷ್ಟೆಲ್ಲ ಕೇಳಿದ್ಮೇಲೆ ಸರ್ ನನಗೊಂದೇನು ಅಂದರೆ, ನೀವು ಹೇಳ್ತಾ ಇದ್ರಿ ಯಾವುದೋ ಒಂದು ಹಳ್ಳಿಲಿ ಕೆಲದು ಕನ್ನಡ ಮೀಡಿಯಂ ಓದ್ಕೊಂಡು ಮೈಸೂರಿಗೆ ಬಂದು ನೀವು ಯುವರಾಜ ಕಾಲೇಜಲ್ಲಿ ಜಾಯ್ನ್ ಆಗಿ ಅದೊಂದು ವಾಲಂಟಿಯರ್ ಆಗಿ, ಅದು ಸೆಕೆಂಡ್ ಇಯರ್ಗೆ ಒಂದು ವಾಲಂಟಿಯರ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಳೋದು ಕಡಿಮೆದಲ್ಲ. ಸೊ ಅದು ನಮ್ಮ ಟ್ಯಾಲೆಂಟ್ ಇರುತ್ತೆ. ಯಾಕೆಂದ್ರೆ 100 ಜನದ ಮಧ್ಯದಲ್ಲಿ ಒಬ್ರನ್ನ ಗುರುತಿಸ್ಬೇಕು ಅಂದ್ರೆ ನಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದ್ರೆ ಮಾತ್ರ ಗುರುತಿಸೋದು. ಸೊ ಯಾವ ರೀತಿ ಇತ್ತು ಸರ್, ಯಾವ ರೀತಿ ನಿಮ್ಮನ್ನ ಗುರುತಿಸಿದ್ರು, ಯಾವ ರೀತಿ ರೆಸ್ಪಾನ್ಸಿಬಿಲಿಟೀಸ್ನ ಕೊಡ್ತಿದ್ರು ನಿಮಗೆ ಅಂತ? ಆ್ಯಕ್ಚುಲಿ ಯಾರು ಮುಂದೆ ಬರಲಿಲ್ಲ. ನನಗೆ ಕೊಡ್ತೀನಿ ಬಾ ಆರ್ಯನ್, ಬಾ ಮೋಹನ್ ಅಂತ ಆ ಟೈಮಲ್ಲಿ ಯಾರೂ ಕರೀಲಿಲ್ಲ. ನಾನೇ ಮುಂದೆ ಹೋದೆ. ಬಟ್ ಇನ್ನೊಂದು, ನಾನು ಯಾವುದೋ ಒಂದು ಹಳ್ಳಿಲಿ ಹುಟ್ಟಿದೆ ಅಂದ್ರಲ್ಲ, ನಿಜ, ನಾನು ಹಳ್ಳಿ ಹುಡುಗ, ನೇರ್ಲೆಕಟ್ಟೆಪಾಳ್ಯ ಅಂತ ನಮ್ಮ ಹಳ್ಳಿ. ಸೊ ಅಲ್ಲಿಂದ ಬಂದೆ. ನಿಜವಾಗ್ಲೂ ಭಾಳ ಕಷ್ಟ ಆಯ್ತು ನನಗೆ. ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಲೀಡ್ರು, ನಾನು ಸ್ಟೂಡೆಂಟ್ ಕೋರ್ಡಿನೇಟ್ರು. ಸೋಲೋ ಪರ್ಫಾರ್ಮೆನ್ಸ್ ಅಂದರೆ ಅಂತ ಗೊತ್ತಿರಲಿಲ್ಲ ನನಗೆ. ಸೋಲೋ ಪರ್ಫಾರ್ಮೆನ್ಸ್ ಅಂದರೆ ಸೋಲಕ್ಕೆ ಆಡೋದು ಇದು ಪರ್ಫಾರ್ಮೆನ್ಸ್ ಅಂತ. ಮೇಡಮ್ ಅರ್ಥ ಆಗ್ತಿದೆಯಾ ನನಗೆ? ಈಗ ಸೋಲಕ್ಕೆ ಆಡೋ ಪರ್ಫಾರ್ಮೆನ್ಸ್ ಅಂತ. ಟ್ರೆಸರ್ ಎಂಟನ್ನರು ಏನೇನೋ ಸೈಂಟಿಫಿಕ್ ನಂಗೆ ಗೊತ್ತಿರಲಿಲ್ಲ. ಬಟ್ ಗೊತ್ತಿಲ್ಲ ಅಂದರೂ ಎಲ್ಲರಿಗೂ ಹೇಳ್ತೀನಿ, ನಮ್ಮ ಗ್ಯಾಂಗರ್ಗೆ ಎಲ್ಲ ಗೊತ್ತು ಅಂತ ನಾನು ನಿಭಾಯಿಸ್ಕೊ ಬಂದೆ. ಸೊ ನನಗೆ ನನ್ನಲ್ಲಿ ಇದ್ದಿದ್ದು ಒಂದು ಕಾನ್ಫಿಡೆನ್ಸ್, ನಾನು ಮಾಡ್ತೀನಿ ಅಂತ. ನಿಜವಾಗ್ಲೂ ಗ್ರ್ಯಾಂಡ್ ಸಕ್ಸಸ್ ಕೊಟ್ಟೆ. ನಾನು ಫೇಲ್ಯೂರ್ ಅಂತೂ ಮಾಡಲಿಲ್ಲ, ಗ್ರ್ಯಾಂಡ್ ಸಕ್ಸಸ್ಸೇ ಕೊಟ್ಟೆ. ಸೊ ಎಲ್ಲ ಇಂಟರ್ ಕಾಲೇಜಸ್ಗೆಲ್ಲ. ಆಮೇಲೆ ಇನ್ನೊಂದು, ನಾನು ಅವಾಗ ಯುರೇಕಾದಲ್ಲಿ ಹೇಳ್ಬೇಕಾಯ್ತು, ಮರ್ತ್ಬಿಟ್ಟೆ. ನಾನು ಯುರೇಕಾ ಮಾಡಿದಾಗ ನಮ್ಮ ಕಾಲೇಜವ್ರಿಗೆ ನಾನು ಪ್ರೈಸ್ ಕೊಡಿಸ್ಬೋದಾಗಿತ್ತು. ನನ್ನ ಹತ್ರ ಇತ್ತು, ಜಡ್ಜಸ್ನ ಬುಕ್ ಮಾಡ್ಕೊಳ್ಳೋ ಕೆಪಾಸಿಟಿ ಇತ್ತು. ಯಾರನ್ನ ಜಡ್ಜಸ್ ಮಾಡಬೇಕು ಅನ್ನೋ ನನ್ನ ಮೇಲೆ ಫೈನಲ್ ಇತ್ತು. ನಾನೇ ಫೈನಲೈಸ್ ಮಾಡಿ ಎಲ್ಲ ಇವೆಂಟ್ಗೂ ಜಡ್ಜಸ್ನ ಕಳಿಸ್ತಿದ್ದೆ. ಎಲ್ಲ ಜಡ್ಜಸ್ಗೂ ಹೇಳ್ಬೇಕಾಯ್ತು, ನಮ್ಮ ಯುವರಾಜ ಕಾಲೇಜವ್ರಿಗೆ ನೀವು ಜಾಸ್ತಿ ಮಾರ್ಕ್ಸ್ ಕೊಡಿ ಅಂತ. ಬಟ್ ಐ ನೆವರ್ ಡಿಡ್ ಇಟ್. ನಾನು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಮೋಸ ಆಗಬಾರ್ದು, ಟ್ಯಾಲೆಂಟ್ಗೆ ಮೋಸ ಆಗಬಾರ್ದು ಅಂದ್ಬಿಟ್ಟು ಅವತ್ತು ಯಾರ್ಯಾರು ಟ್ರೋಫಿ ಅಥವಾ ಯಾವ್ಯಾರು ಅವಾರ್ಡ್ ತಗೊಂಡಿದ್ದಾರೆ ಅದು ಎಲ್ಲ ಅವರ ಕಷ್ಟಪಟ್ಟಿದ್ದು ಶ್ರಮದಿಂದ ಅವಾರ್ಡ್ ತಗೊಂಡಿರೋದು. ಯಾರೇ ಕೂಡ ನಮ್ಮ ಕಾಲೇಜರು ಅಥವಾ ನಂಗೆ ಗೊತ್ತಿರೋರು ಅಥವಾ ನಮ್ಮ ಕ್ಲಾಸ್ಮೇಟ್ ಹುಡುಗ ಅವನು ಅಥವಾ ನಮ್ಮ ಕ್ಲಾಸ್ಮೇಟ್ ಹುಡುಗಿ ಇವಳು ಚೆನ್ನಾಗಿರೋ ಹುಡುಗಿ ಆ ಥರ ಯಾವುದೇ ಕಾರಣಕ್ಕೂ ನಾವು ಮಾಡಿಲ್ಲ. ಸೊ ಅದನ್ನ ಹೇಳಕ್ಕೆ ಇಷ್ಟಪಟ್ಟೆ. ಚೆನ್ನಾಗಾಯಿತು. ಒಂಥರ ಯಾರು ಟ್ಯಾಲೆಂಟ್ ಇತ್ತು ಅವ್ರಿಗೆ ಅವಾರ್ಡ್ ಸಿಕ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಯುರೇಕಾದ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನೆಕ್ಸ್ಟ್ ಇನ್ನು 2K15 ಆಯಿತು, 2K16 ಅವಾಗ ನಾವು ಫೈನಲ್ ಇಯರ್ಗೆ ಬಂದು, ನಾನು ಸೆಕೆಂಡ್ ಇಯರ್ ಇದ್ದಾಗ ನಾನು ಮಾಡಿದೆ. 15 ಆ್ಯಕ್ಚುಲಿ ದಿನೇಶ್ ಹೆಗಡೆ ಅಂತ. ಸೊ ಈಸ್ ಇನ್ ನಾಸಾ, ಅವರು ಅಮೇರಿಕಾದಲ್ಲಿದ್ದಾರೆ, ಒಳ್ಳೆ ಟ್ಯಾಲೆಂಟೆಡ್ ಫೆಲೋ, ಅವರು ಚೆನ್ನಾಗಿ ಮಾಡಿದ್ರು. ಸೊ ನಾವು ದಿನೇಶ್ ಹೆಗಡೆ, ಸಂಸ್ಕೃತಿ, ಸುರೇಶು, ಮನೋಜು, ಸುಮಾರು ಜನ ಅವ್ರ ಟೀಮ್ ಅವ್ರು ಮಾಡಿದ್ರು. ಸೊ ನಾವು ಸಪೋರ್ಟ್ ಮಾಡಿದ್ವು. ಅಂದರೆ ಅತಿ ಆಸೆ ಬೇಡಲ್ಲ, ನಾವು ಒಂದು ವರ್ಷ ಮಾಡಿದ್ದೀವಿ, ಬೇರೆಯವ್ರಿಗೆ ಕೊಡಬೇಕು ಅಂತ. ಸೊ ಅವಾಗ ಅವರು ಚೆನ್ನಾಗಿ ಮಾಡಿದ್ರು. ಕರೆಕ್ಟ್. ನಿಮ್ಮ ಕ್ವಶನ್ ಈಗ ಬಂದು ಹಳ್ಳಿ ಹುಡುಗ ಇವ್ರಿಗೆ ಮೇಡಮ್, ಯು ಬಿಲೀವ್ ಇಟ್ ಆರ್ ನಾಟ್, ನಿಜವಲ್ಲ ನಂಗೆ ಗೊತ್ತಿರಲಿಲ್ಲ. ವರ್ಡ್ಸ್ಗಳೇ ನಂಗೆ ಕೇಳಿದ್ರು, ಎಲ್ಲ ಗೊತ್ತಿತ್ತು ಅಂತ ಇತ್ತು. ಬಟ್ ನನ್ನಲ್ಲಿ ಇದ್ದಿದ್ದು ಅವ್ರ ಕಾನ್ಫಿಡೆನ್ಸ್ ಒಂದಾದರೆ, ನನ್ನ ಕೈ ಹಿಡಿದಿದ್ದು ನಮ್ಮ ಅಮ್ಮ, ತಾಯಿ ಚಾಮುಂಡೇಶ್ವರಿ ಅಮ್ಮ. ಇವಾಗಲೂ ಕೈ ಹಿಡಿತಾಳೆ, ಮುಂದಕ್ಕೂ ಕೈ ಹಿಡಿತಾಳೆ ತಾಯಿ. ನನ್ನ ಯಾವತ್ತೂ ಕೈ ಬಿಡಲ್ಲ. ಮೈಸೂರಲ್ಲಿ ನಾನು ಒಂದು ದೊಡ್ಡ ಲೀಡ್ರಾಗಿ ನಾನು ಹೊರ ಬರೋದು, ರೆಪ್ರೆಸೆಂಟ್ ತೋರಿಸ್ಕೊಳೋದು. ಸೊ ಆ ಥರ ಈ ಕಾಲೇಜ್ ಲೈಫ್, ಯುವರಾಜ ಕಾಲೇಜ್ ಲೈಫ್ ಸಖತ್ ಎಂಜಾಯ್ ಮಾಡಿದ್ದೀವಿ. ಇನ್ನೂ ಕೆಲವು ಹೇಳಬೇಕು ಅಂದರೆ, ಯುರೇಕಾ ಟೈಮಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಆದರೆ ಇದು ಕೊಡ್ತಿರ್ಲಿಲ್ಲ, ಎಕ್ಸಾಮ್ ಕೂರಿಸ್ತಿರ್ಲಿಲ್ಲ. ಸೊ ನಾನೊಂದು ಸೈನ್ ಹಾಕಿ ಕೊಟ್ಬಿಟ್ರೆ ಯುರೇಕಾ ವಾಲಂಟಿಯರ್ ಅಂದರೆ ಅವ್ರಿಗೆ ಅಟೆಂಡೆನ್ಸ್ ಕೊಡೋರು. ಅವಾಗ ನಾನು ಟ್ರೀಟ್ ಮಾಡ್ತಿದ್ದೆ ಬೇರೆ ಥರ. ನನ್ನ ಅಮ್ಮನ ಬಾಗರು, ಒಳ್ಳೆ ಕಡೆ ಊಟ,
ಎಲ್ಲ ಪಾರ್ಟಿ ಅಂದರೆ ಇವಾಗಿನ ಜನ್ರೇಷನ್ ಪಾರ್ಟಿ ಅಂದರೆ ಅದು ಪಬ್ಬು ಗಿಬ್ಬು ಎಲ್ಲ ಐತೆ. ಅವಾಗ ನಮಗೆ 2015-16 ಅಷ್ಟು ನಾವು ಅಪ್ಡೇಟ್ ಆಗಿರಲಿಲ್ಲ. ಯಾಕೆಂದ್ರೆ ನಮ್ಮ 96 ಪ್ರಾಡಕ್ಟ್ಗಳು ನಾವು ಸ್ವಲ್ಪ ಸ್ಲೋ ನಾವು. ಅವಾಗೆಲ್ಲ ನಂಗೆ ಸಕ್ಕ ಟ್ರೀಟ್ ಮಾಡೋರು, ಒಳ್ಳೊಳ್ಳೆ ಕಡೆ ಹೋಟ್ಲು ಕರ್ಕೊಂಡು ಹೋಗೋರು, ಒಳ್ಳೊಳ್ಳೆ ಊಟ ಕೊಡ್ಸೋರು. ಆಮೇಲೆ ಮಗ ವಾಲಂಟಿಯರಿಗೆ ನಂದೊಂದು ಹೆಸರು ಹಾಕ್ಬಿಟ್ಟು ಸೈನ್ ಹಾಕಿ ಕೊಟ್ಬಿಡೋನು. ಸೊ ಅದು ಕೂಡ ಆಗಿದೆ. ಅದಂತರ ನೆನ್ಸ್ಕೊಂಡ್ರೆ ಇದೊಂಥರ ಕಾಲೇಜ್ ಲೈಫು ಸೂಪರ್. ಓಕೆ ಸರ್, ಈಗೇನೋ ಒಂದು ಹೆಂಗೆ ಅಂದ್ರೆ ತುಂಟಾಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕಾಲೇಜ್ ಲೈಫ್ನ ಮುಗಿಸ್ತೀರಾ, ಅದಾದ್ಮೇಲೆ ಹೆಂಗೆ ಸರ್? ಅದಾದಮೇಲೆ ನಾನು ಆ್ಯಕ್ಚುಲಿ ಅದು ಸ್ಟೂಡೆಂಟ್ ಲೈಫ್ ಇದ್ದಾಗಲೇ ನಾನೊಂದು UB ಯುನೈಟೆಡ್ ಬ್ಯೂರೋ ಆ ಕಂಪ್ನಿಗೆ ನಾನೊಂಥರ ಫ್ರೀಲಾನ್ಸರಾಗಿ ವರ್ಕ್ ಮಾಡ್ತಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟು ಒಂದು ಆಲ್ ಓವರ್ ಕರ್ನಾಟಕ ಈವೆಂಟ್ ಮಾಡ್ತೀನಿ. ಆವಾಗಲೇ ನನಗೆ ಮಂಗಳೂರು ಜನ ಪರಿಚಯ ಆಗಿತ್ತು. ನನಗೆ ತುಳುನಾಡಲ್ಲಿ ತುಂಬ ಕಾಂಟ್ಯಾಕ್ಟ್ ಇದೆ, ಮಂಗಳೂರು, ಉಡುಪಿ, ಅಲ್ಲೆಲ್ಲ ನಾನು ಈವೆಂಟ್ ಮಾಡ್ತೀನಿ. ಅಂದರೆ ಒಂದು ಸ್ವಲ್ಪ ಪ್ರಮೋಷನ್ಸ್ ಮಾಡಿಸ್ತೀನಿ. ಅದು ಜಾಸ್ತಿ ದಿನ ಇರಲ್ಲ, ಅದು ಸ್ವಲ್ಪ ಕಟ್ಟಾಗುತ್ತೆ. ಆಮೇಲೆ ಏನಪ್ಪ ಮಾಡೋದು ಅಂದಾಗ ಮಾಮೂಲಿ ಯುವರಾಜ್ ಕಾಲೇಜರೆಲ್ಲ ಓದ್ದವರೆಲ್ಲ ಆಲ್ಮೋಸ್ಟ್ ಆಲ್ 80% ಮೆಡಿಕಲ್ ರೆಪ್ರೆಸೆಂಟೇಟಿವ್, ಇನ್ನು 20% ಲೆಕ್ಚರರ್ಸು, ಆಮೇಲೆ ಬೇರೆ ಬೇರೆ MNC ಕಂಪ್ನಿ ಇದ್ದಾರೆ. ಸೊ 80% ಅಂದರೆ ಬಾಯ್ಸು, ಗರ್ಲ್ಸ್ ಬೇರೆ ಕಡೆ ಇರ್ತಾರೆ. 60 to 80% ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗ್ತಾರೆ. ಸೊ ನನಗೂ ಒಂದು ಒಳ್ಳೆ ಕಂಪ್ನಿಲಿ ಇಂಟರ್ವ್ಯೂ ಮಾಡಿಕೊಟ್ಟೆ. ಇಂಟರ್ವ್ಯೂ ಆಯಿತು. ಒಂದು ವರ್ಷ 8 ತಿಂಗಳು ಕೆಲಸ ಮಾಡಿದೆ. 1 ವರ್ಷ 8 ತಿಂಗಳು ಕೆಲಸ ಮಾಡಿದೆ. ಆಮೇಲೆ ಈ 2017 ಬಂತು, ಫೌಂಡೇಶನ್ ಸ್ಟಾರ್ಟ್ ಮಾಡಬೇಕು. ಫೌಂಡೇಶನ್ ವರ್ಕ್ ಸ್ಟಾರ್ಟ್ ಆಗ್ತು. ನನಗೆ ಕಂಪ್ನಿಯಿಂದ ಪ್ರೆಸರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ ಫೌಂಡೇಶನ್ ನಡೆಸಬೇಕು, ಇಲ್ಲ ನೀವು ಕೆಲಸ ಬಿಡಬೇಕು. ಆಬ್ವಿಯಸ್ಲಿ ಅವಾಗ ನಾನು ಮುಂದೆ ಯೋಚನೆ ಮಾಡಿದೆ. ನಾನು ಆಯ್ತು ಸರ್, ನನಗೊಂದು 15 days ಟೈಮ್ ಕೊಡಿ, ಐ ವಿಲ್ ಲೀವ್. ಅವಾಗ ಯೋಚನೆ ಮಾಡಿದೆ. 2017 ಕೆಲಸ ಬಿಟ್ಟೆ, ಫೌಂಡೇಶನ್ ಕೆಲಸ ಸ್ಟಾರ್ಟ್ ಮಾಡಿದೆ. ನಡೀತಾ ಇತ್ತು. ಆಮೇಲೆ ಬಿಸ್ನೆಸ್, ಚಿಕ್ಕಪುಟ್ಟ ಬಿಸ್ನೆಸ್ ಮಾಡಿದೆ. ನಡೀತಾ ಇದೆ ಲೈಫು. ಈಗ ನಿಮ್ಮ ಫೌಂಡೇಶನ್ ಅಲ್ಲಿ ಯಾವ ರೀತಿ ಸಮಾಜ ಸೇವೆಗಳನ್ನ ಅಂದ್ರೆ ಯಾವ್ಯಾವನ್ನ ತುಂಬಾ ಮೇನ್ ಆಗಿ ಇಟ್ಕೊಂಡು ಮಾಡ್ತೀರಾ ಸರ್? ಮೇಡಮ್, ನಮ್ದು ಆ್ಯಕ್ಚುಲಿ ಮೋಟೋ ಬಂದು ಎಗೇನೆಸ್ಟ್ ಚೈಲ್ಡ್ ರೇಪ್ ಮತ್ತು ಚೈಲ್ಡ್ ಹರಾಸ್ಮೆಂಟ್ ಅಂತ ಮಾಡಿದೆ ಮೇಡಮ್. ಬಟ್ ಮಾಡ್ತಾ ಅದು ಆ್ಯಕ್ಚುಲಿ ಪ್ರೊಟೆಸ್ಟ್ಗಳೆಲ್ಲ ಮಾಡ್ತಾ ಇದ್ದೋ ಎಲ್ಲ ರಿಸಲ್ಟ್ ಸಿಗ್ತಿತ್ತು. ಆಮೇಲೆ ಬರೀ ಚೈಲ್ಡು ಮತ್ತು ವುಮೆನ್ ಎಂಪವರ್ಮೆಂಟ್ ಯಾಕೆ, ಎಲ್ಲ ಥರನೂ ಮಾಡೋಣ, ಏನು ಸಮಾಜಕ್ಕೆ ಏನು ಬೇಕು ಎಲ್ಲನೂ ಮಾಡೋಣ ಅಂದ್ಬಿಟ್ಟು 2019 ಯುವರಾಜ ಕಾಲೇಜಲ್ಲಿ, ನಾನು ಓದಿದ ಕಾಲೇಜಲ್ಲಿ ಅಟ್ಲೀಸ್ಟ್ ಏನು ಒಂಚೂರು ಕೊಡುಗೆ ಕೊಡೋಣ ಅಂದ್ಬಿಟ್ಟು ಒಂದು 50 ಗಿಡಗಳು ನೆಡ್ತೀನಿ ಮೇಡಮ್. ಅದು ಈಗ ಮರಗಳಾಗಿದೆ. ನೀವು ಮಹಾರಾಜ ಕಾಲೇಜಲ್ಲಿ ನೀವು ನೋಡ್ತಿರ್ತೀರ ನೋಡಿ, ಅಲ್ಲಿ ಅದು ಎಷ್ಟೋ ಸ್ಟೂಡೆಂಟ್ಸ್ಗೆ ಇವಾಗ ನೆರಳು ಕೊಡ್ತಿದೆ, ಒಳ್ಳೆ ಆಕ್ಸಿಜನ್ ಕೊಡ್ತಿದೆ. ಸೊ ಅದನ್ನು ಮಾಡ್ತೀನಿ. ಆಮೇಲೆ ನಮ್ಮದು ಮೇಜರ್ ಕಾಂಟ್ರಿಬ್ಯೂಷನ್ ಅಂದರೆ ಮೇಡಮ್ 2019 ಫ್ಲಡ್ ಆಗುತ್ತೆ, ಕೇಳಿರ್ತೀರ. ನಾರ್ತ್ ಕರ್ನಾಟಕ ಮತ್ತು ಕೊಡಗಲ್ಲಿ ಫ್ಲಡ್ ಆಗುತ್ತೆ, ತುಂಬಾ ಆಗುತ್ತೆ. ಸೊ ಎಲ್ಲರೂ ಜನಗಳೆಲ್ಲ ಪಾಪ ಗಂಜಿ ಕೇಂದ್ರದಲ್ಲಿ ಸಫರ್ ಪಡ್ತಾ ಇರ್ತಾರೆ. ಸೊ ಬೇಸಿಕ್ ನೀಡಿರಲ್ಲ ಅವ್ರಿಗೆ. ಸೊ ನಾನು ಅವತ್ತು ಬಿಗ್ FM ಜೊತೆ ಸೇರ್ಕೊಂಡು, ಯು ಬಿಲೀವ್ ಇಟ್ ಆರ್ ನಾಟ್ ಮೇಡಮ್, 1 ಕೋಟಿಗೂ ಮೇಲೆ ಮೆಟೀರಿಯಲ್ನ ನಾನು ತಲುಪಿಸಿದ್ದೀನಿ ಕೊಡಗಿನ ಜನಕ್ಕೆ ಮತ್ತು ನಾರ್ತ್ ಕರ್ನಾಟಕಕ್ಕೆ. ಅದು ಇನ್ನೊಂದೇನು ಅಂದರೆ, ನಾರ್ತ್ ಕರ್ನಾಟಕ ಹೋಗಿ ಟೀಮು ವಾಪಸ್ ಬರ್ತಾರೆ ಅನ್ನೋದೇ ಗ್ಯಾರಂಟಿ ಇರಲಿಲ್ಲ. ಯಾಕೆಂದರೆ ಅಷ್ಟು ನೀರಿತ್ತಲ್ಲಿ. ನಾವು ಇಲ್ಲಿ DCFಸ್ಗೆ ಕೊಡ್ಬೋದಾಯಿತು, ಇಲ್ಲಿ ಮೈಸೂರು DCFಸ್ಗೆ ಅಥವಾ ಬೆಂಗಳೂರು DCFಸ್ಗೆ. ನಿಮ್ಮ RJ, ನಮ್ಗೆ ಇದಕ್ಕೆ ಮೇನ್ ಕಾರಣ RJ ಎರಲ್ ಅಂತ ಮಂಗಳೂರಲ್ಲಿ, ಈಗ ಅವ್ರು ದುಬೈಲಿದ್ದಾರೆ. ಆಮೇಲೆ ಪಟಾಕಿ ಶ್ರುತಿ, ನಾವೆಲ್ಲ ಒಂದು ಮಾತಾಡ್ಕೊಂಡು ಒಂದು ವಿಡಿಯೋ ಕಾನ್ಫರೆನ್ಸ್ ಅಥವಾ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ಕೊಂಡು ನಾವೇ ಹೋಗಿ ಕೊಡ್ರೋಣ, ಇಲ್ಲಿಗೆ ತಲುಪಿಸೋದು ಬೇಡ. ಯಾಕೆಂದರೆ ಇಲ್ಲಿ ತಲುಪಿಸಿ ಅಲ್ಲಿಗೆ ಹೋಗುತ್ತೋ ಹೆಂಗೋ, ಯಾಕೆ ನಮ್ಮನ್ನು ನಂಬಿ ಜನಗಳು ಕೊಟ್ಟಿದ್ದಾರೆ. ನಾವು ಅದನ್ನ ನೀಡಿ ಪೀಪಲ್ಗೆ ನಮ್ಮ ರೆಸ್ಪಾನ್ಸಿಬಿಲಿಂದ ತಲುಪಿಸ್ಬೇಕು. ಆ ಟೈಮಲ್ಲಿ ಕೆಲವರು ಸುಮಾರು ನಮ್ಮ ಫ್ರೆಂಡ್ಸ್ಗಂತೂ ನಿಜವಾಗ್ಲೂ ಆಟೋಮೇಲೆ ಸುಮಾರು ಜನ ನನಗೂ ಹೆಲ್ಪ್ ಮಾಡಿದ್ರು. ಸೊ ಒಂದು ಟ್ರಕ್ನ ನಾನು ಬೆಳಗಾಮಿಗೆ ಕಳಿಸ್ದೆ, ಬಾಗಲಕೋಟೆ ಬೆಳಗಾಮಿಗೆ. ಬಿಗ್ FM ಪಟಾಕಿ ಶ್ರುತಿ ಹೋಗ್ತಾರೆ ಮತ್ತು ನಮ್ಮ ಗಂಧದಗುಡಿ ಟೀಮ್ ಮೆಂಬರ್ಸ್ ಹೋಗ್ತಾರೆ. ಇನ್ನೊಂದು ಟೀಮು ನಾನು ಮೈಸೂರು ಬಿಗ್ FM ಮತ್ತು ನಮ್ಮ ಗಂಧದಗುಡಿ ಫೌಂಡೇಶನ್ ಮೈಸೂರಿಂದ ನಾವು ಕೊಡಗು ಕೊಡ್ತೀವಿ. ಕೊಡಗು 3 ನಾಡು 4 ನಾಡು ಅಲ್ಲೆಲ್ಲ ಗಂಜಿ ಕೇಂದ್ರಗಳು ಇರ್ತವೆ. ಆ ಗಂಜಿ ಕೇಂದ್ರಗಳು ಹೋಗಿ ನಾನು ಈ ಟೈಮಲ್ಲಿ ಒಬ್ಬರು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಮೇಶ್ ಅಣ್ಣ ಅಂತ 3 ನಾಡವರು, ನಾನು ಅಲ್ಲಿ ಹೋದ್ಮೇಲೆ ಪರಿಚಯ ಆಗಿದ್ದು. ಆ ವ್ಯಕ್ತಿಯಿಂದ ಯಾರಿಗೆ ತಲುಪಬೇಕಾಯಿತು ಅಂದರೆ, ನನ್ನಿದು ಓನ್ ಎಕ್ಸ್ಪೀರಿಯೆನ್ಸು. ನಮ್ಮ ಬಾಗಲಕೋಟೆ ಬೆಳಗಾಂ ಆ ಟೀಮ್ ಹೋಗಿದ್ರಲ್ಲ, ಅದನ್ನ ಅವರು ಕೇಳಬೇಕು ಅಲ್ಲಿ ಹೆಂಗಾಯ್ತು ಎಕ್ಸ್ಪೀರಿಯೆನ್ಸ್ ಅಂತ. ಬಟ್ ಒಂದು ಟೈಮಲ್ಲಿ ನಾನು ಫೋನ್ ಮಾಡಿ ಕೇಳಿದಾಗ ಪಟಾಕಿ ಶ್ರುತಿಗೆ, ಆರ್ಯನ್ ನಾನು ಬರೋದು ಡೌಟೇ ಐತೆ ಆರ್ಯನ್ ಅಂದ್ಬಿಟ್ರು. ನನಗೆ ಎಷ್ಟು ಬೇಜಾರಾಗ, ನಾನು ಕಳಿಸಿರೋದು ಕಣ್ಣಲ್ಲಿ ನೀರು ಬತ್ತಾಯ್ತು ನನಗೆ ಆ ಟೈಮಲ್ಲಿ. ಪಾಪ ಹೆಲ್ಪ್ ಮಾಡೋಕೆ ಅಷ್ಟು ನೀರು. ಬಟ್ ಒಳ್ಳೇದು ಮಾಡೋರಿಗೆ ಒಳ್ಳೇದು ಮಾಡ್ತಾಳೆ ಅಂತ ತಾಯಿ ಚಾಮುಂಡೇಶ್ವರಿ ಇದ್ದಾಳೆ ಅಂತ ಕಾರಣ, ಬನ್ನಿ ಏನೂ ಆಗಲ್ಲ ಬನ್ನಿ ಅಂತ ಧೈರ್ಯ ಹೇಳಿದೆ. ಆರಾಮಾಗಿ ಸೇಫಾಗಿ ಬಂದರು. ಒಂದು ಇನೋವಾ ಕಾರು, ಒಂದು ಟ್ರಕ್ ಹೋಗಿತ್ತು ಬಾಗಲಕೋಟೆಗೆ. ನನ್ನ ಬಲೆನೋ ಕಾರು ಮತ್ತು ನಮ್ಮದೊಂದು ಟ್ರಕ್ ಮೂರ್ನಾಡಿಗೆ ಹೋಯಿತು. ಸೊ ಆ ಮೂರ್ನಾಡು ರಮೇಶಣ್ಣ ಅಂತಿದ್ದೆ, ಸರಿ ಇದೆಲ್ಲೆಲ್ಲ ಹೋಯಿತು. ಆ ರಮೇಶನವರು ಯಾರಿಗೆ ತಲುಪಬೇಕು ಮೆಟೀರಿಯಲ್, ಫಾರ್ ಎಕ್ಸಾಂಪಲ್ ಕೆಲವರೆಲ್ಲ ಕೊಟ್ಟಿರೋದನ್ನೆಲ್ಲ ಪ್ರೈವೇಟ್ ರೆಸಾರ್ಟ್ಗೆ ಕೊಡಿಸ್ಬಿಡೋರು, ವಾಟರ್ ಬಾಟ್ಲು ಥಿಂಗ್ಸ್ನೆಲ್ಲ. ಬಟ್ ನಮಗೆ ಆ ರಮೇಶಣ್ಣ ಅನ್ನೋ ವ್ಯಕ್ತಿ ಸಿಕ್ಕಿ ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸ್ತೋ ಮೇಡಮ್. ಅಂದರೆ ನೀಡಿ ಪೀಪಲ್ಗೆ, ಅವಶ್ಯಕತೆ ಇರೋರಿಗೆ ಹೋಗಿ ತಲುಪಿಸ್ತೋ. ಬೆಡ್ಶೀಟ್ ಇರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು,
ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ವಾಟರ್ ಬಾಟ್ಲ್ ಆಗಿರ್ಬೋದು. ಮೇಡಮ್ ನೀವು ಬಿಲೀವ್ ಇಟ್ ಆರ್ ನಾಟ್, ಎಷ್ಟು ರಿಚ್ ಪೀಪಲ್ ಮನೆಯೆಲ್ಲ ಮುಳುಗೋಗಿದೆ, ಅವರು ಗಂಜಿ ಕೇಂದ್ರದಲ್ಲಿ ಸಾಲಾಗಿ ಬಂದು ನಿಂತ್ಕೊಂಡಿದ್ದಾರೆ. ನಾವು ಕೊಡೋದನ್ನ ಹಿಂಗೆ ಇಸ್ಕೊತಾ ಇದ್ದಾರೆ, ನಮಗೆ ಕಣ್ಣಲ್ಲಿ ನೀರು. ಬಟ್ ಈಗ ನಾವು ಹೆಂಗೆ ಎಸೆಯೋಕ್ಕಾಗಲ್ಲ, ಅಥವಾ ಒಂದು ಗುಡ್ಡೆ ಹಾಕ್ಬಿಟ್ಟು ನೀವೇ ತಗೊಳ್ಳಿ ಅನ್ನೋಕ್ಕಾಗಲ್ಲ. ನಮ್ಮ ಹಂಗೆ ನಿಲ್ಲಿಸ್ಕೊಡ್ಬೇಕಾಯ್ತು ಪರಿಸ್ಥಿತಿ ಇತ್ತು, ಕೊಟ್ಟು. ಸೊ ಇದು ಒಂದು ನಮ್ಮ ಗಂಧಗುಡಿ ಫೌಂಡೇಶನ್ದ ಮೇಜರ್ ಕಾಂಟ್ರಿಬ್ಯೂಷನ್ ಮೇಡಮ್. ಅದು ಬಿಟ್ಟು ನೆಕ್ಸ್ಟ್ ಏನೇನು ಮಾಡಿದ್ದೀರಾ ಸರ್? ಮೇಡಮ್ ನೆಕ್ಸ್ಟು ನಾನು ನಂಬರ್ ಆಫ್ ಪ್ರೊಟೆಸ್ಟ್ ಮಾಡಿದ್ದೀನಿ ಮೇಡಮ್. ಪ್ರೊಟೆಸ್ಟ್ ನನ್ನ ಆ್ಯಕ್ಚುಲಿ ಎಲ್ಲೇ ಡೆಲ್ಲಿಲಿ ರೇಪ್ ಆದಲ್ಲೂ ಪ್ರೊಟೆಸ್ಟ್ ಮಾಡಿದ್ದೀನಿ, ಉತ್ತರ ಕನ್ನಡದಲ್ಲಿ ರೇಪ್ ಆದಲ್ಲೂ ಪ್ರೊಟೆಸ್ಟ್ ಮಾಡಿದ್ದೀನಿ, UP-ನಲ್ಲಿ ರೇಪ್ ಆದಲ್ಲೂ ಪ್ರೊಟೆಸ್ಟ್ ಮಾಡಿದ್ದೀನಿ, ನಮ್ಮ ಮದ್ದೂರಲ್ಲಿ ರೇಪ್ ಆದಲ್ಲೂ ಪ್ರೊಟೆಸ್ಟ್ ಮಾಡಿದ್ದೀನಿ, ಮೈಸೂರಲ್ಲಿ ಗ್ಯಾಂಗ್ ರೇಪ್ ಆದಲ್ಲೂ ಪ್ರೊಟೆಸ್ಟ್ ಮಾಡಿದ್ದೀನಿ. ಎಲ್ಲ ಮೈಸೂರಿಗೆ ಎಲ್ಲೇ ಹೆಣ್ಮಗುಗೆ ಎಲ್ಲೇ ಅರೇಂಜ್ಮೆಂಟ್ ಆದರೂ ನಾನು ಪ್ರೊಟೆಸ್ಟ್ ಮಾಡಿದ್ದೀನಿ. ನನಗೆ ಅದರಲ್ಲಿ ಕಾಕಾತಾಳಿನ ಏನೋ ಗೊತ್ತಿಲ್ಲ, ಒಂದು ಪ್ರೊಟೆಸ್ಟಲ್ಲಿ ಇಮಿಡಿಯೇಟ್ ರಿಸಲ್ಟ್ ಸಿಕ್ಬಿಡ್ತು. 2018-19 ಇನ್ ಬಿಟ್ವೀನಲ್ಲಿ ಒಂದು ಮಗುಗೆ 2 months ಬೇಬಿಗೆ ರೇಪ್ ಆಗುತ್ತೆ ಹೈದರಾಬಾದಲ್ಲಿ, ತೆಲಂಗಾಣದಲ್ಲಿ. ತೆಲಂಗಾಣನೋ ಗೊತ್ತಿಲ್ಲ, ಬಟ್ ನನಗೆ ಆ ಭಾಗದಲ್ಲಿ ರೇಪ್ ಆಗುತ್ತೆ. ನಾನು 2 ತಿಂಗಳಾದರೂ ಅವನಿಗೆ ಆರೋಪಿಗೆ ಶಿಕ್ಷೆ ಕೊಟ್ಟಿರಲ್ಲ. ನಾನು ಏನು ಅದು ಇನ್ನೂ ಆ ಥರ ಇರುತ್ತೆ ಅಂದರೆ ಆರ್ಟಿಕಲ್ 366 ಏನೋ ತಿದ್ದುಪಡಿ ಆಗಬೇಕಾಗಿರುತ್ತೆ. ಬಟ್ ನಾನು ಪ್ರೊಟೆಸ್ಟ್ ಮಾಡ್ತೀನಿ, ಏಕಾಂಗಿ ಹೋರಾಟ ಮಾಡ್ತೀನಿ, ಒಂದು 2 weeksಗೆ ಆರ್ಟಿಕಲ್ 366 ತಿದ್ದುಪಡಿ ಆಗುತ್ತೆ. ಅಂದರೆ ಯಾರು 2 months ಒಳಗೆ ಪಾಪು ರೇಪ್ ಮಾಡ್ತಾರೋ ಇಮ್ಮಿಡಿಯೇಟ್ ಅದು ಪ್ರೂವ್ ಆದರೆ ಇಮ್ಮಿಡಿಯೇಟ್ ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು, ಇಮ್ಮಿಡಿಯೇಟ್ 2 weeks ಒಳಗಡೆ ಶಿಕ್ಷೆ ಕೊಡಬೇಕು ಅನ್ನೋದು, ಅದು ನನಗೊಂಥರ ಹೋರಾಟ ಮಾಡೋಕ್ಕೆ ನನಗೆ ಸ್ಫೂರ್ತಿ ಆಯಿತು, ತುಂಬ ಖುಷಿ ಕೊಡ್ತು. ಆಮೇಲೆ ಕೋವಿಡ್ ಟೈಮಲ್ಲಿ ನೀವೇ ನೋಡಿದ್ರೆ ಮೇಡಮ್, ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ನಾನು ಬೀದಿಗೆ ಬಂದ್ಬಿಟ್ಟೆ. ನಂದು ಬಿಫೋರ್ ಕೋವಿಡ್ ನಾನು ಕೂಡ ತುಂಬ ಬಿಸ್ನೆಸ್ ತುಂಬಾ ರಿಚ್ ಇತ್ತು. ನನ್ನ ಬಿಸ್ನೆಸ್ ನೆನೆಸ್ಕೊಂಡ ಸ್ವಲ್ಪ ಸರಿ ಕಟ್ ಕೋವಿಡ್ ಟೈಮಲ್ಲಿ ತುಂಬಾ ಕೋವಿಡ್ ಟೈಮ್ ಬಂತು ಮೇಡಮ್, ನಿಮಗೆ ಗೊತ್ತಲ್ಲ ಕೋವಿಡ್ ಟೈಮು. ಆ ಟೈಮಲ್ಲಿ ಎಲ್ಲರೂ ಸಫರ್ ಪಟ್ಟರು, ಇನ್ಕ್ಲೂಡಿಂಗ್ ಮೀ, ನಾನು ಸಫರ್ ಪಟ್ಟೆ. ಅಂದರೆ ಬಿಸ್ನೆಸ್ ನನಗೂ ಹೊಡ್ತಾ. ಆ ಟೈಮಲ್ಲಿ ನಾನು ಎಲ್ಲರೂ ಪಾಪ ನಿಜವಾಗ್ಲೂ ಎಲ್ಲರೂ ಅವ್ರ ಮನೆ ಕಡೆಯಿಂದ ಹೆಲ್ಪ್ ಮಾಡಿದರು, ಸುಮಾರು ಜನ ಹೆಲ್ಪ್ ಮಾಡಿದರು. ಇವು ನಿಮಗೆ ಗೊತ್ತಲ್ಲ, KR ಹಾಸ್ಪಿಟ್ಲಿಗೆ ಮತ್ತು ನಮ್ಮ ಕಾವೇರಿ ನಿಗಮ ಹಾಸ್ಪಿಟ್ಲಿಗೆ ಆಫೀಸ್ಗೆ ಅಲ್ಲೆಲ್ಲ ಹೋಗ್ಬಿಟ್ರೆ ನೀವು 500 ಊಟ ತಗೊಂಡ್ರು 10 ನಿಮಿಷ ಖಾಲಿ ಆಗ್ಬಿಡೋದು ಪಾಪ, ಆ ಥರ ಪರಿಸ್ಥಿತಿ ಇತ್ತು. ಸೊ ನಾನು ಕೂಡ ನಮ್ಮ ಕೈಲಾದಂಗೆ ಸ್ವಲ್ಪ ಜನಕ್ಕೆ ಫುಡ್ಡು ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಆಮೇಲೆ ಮೇಯ್ನಾಗಿ ಇವು ಬಿಲೀವ್ ಇಟ್ ಆರ್ ನಾಟ್, ನಾನು ಒಂಥರ ಕೊರೋನಾ ಗೊಂಬೆ ಥರ ಡ್ರೆಸ್ ಮಾಡ್ಕೊಂಡು ಚಿಕ್ಕ ಗಡಿಯಾರ, ಇದು ಕಿಟ್ಟು, ಇದು ಕಡೆ ಒಂದು ವೈರಸ್ ಕಿಟ್ಟು, ಇದು ಕಡೆ ಒಂಥರ ವೈರಸ್ ಕಿಟ್ಟು, ಚೈನ್ ಲಿಂಕ್ ಹಾಕೊಂಡು ಫುಲ್ ನನ್ನ ಫೇಸೇ ಕಾಣ್ದಂಗೆ ಫುಲ್ಲು ಕವರ್ ಮಾಡ್ಕೊಂಡು ನಾನು ಅವೇರ್ನೆಸ್ ಮೂಡಿಸ್ತೀನಿ. ಎಲ್ಲಿ ಅರಸು ರೋಡು, ಚಿಕ್ಕ ಗಡಿಯಾರ ಅಲ್ಲೆಲ್ಲ ಯಾವ ರೀತಿ ಅಂದರೆ ಮಾಸ್ಕ್ ಹಾಕಿಲ್ಲ ಅಂದರೆ ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಒಂದು ಕಾರಲ್ಲಿ, ನನ್ನ ಕಾರಲ್ಲಿ ಒಂದು 20-30 ಬಾಟ್ಲು ಸ್ಯಾನಿಟೈಸರ್ ತಗೊಂಡೋಗ್ಬಿಟ್ಟಿದ್ದೆ, ಎಲ್ರಿಗೂ ಸ್ಯಾನಿಟೈಸರ್ ಹೊಡೀನಿ. ಆಮೇಲೆ ಪ್ರೆಗ್ನೆನ್ಸಿ ಲೇಡಿಗಳು ಇಲ್ಲಿ ಬಂದರೆ ಬೈಯಿನಿ, ಅವೇರ್ನೆಸ್ ಕೊಡೀನಿ. ನಾನು ಇನ್ನು ಒಬ್ಬ ಸಾಮಾಜಿಕ ಏನು ಮಾಡಬೇಕು, ಯಾಕೆಂದರೆ ನಾನು ಕೂಡ ಒಂಚೂರು ಸೈನ್ಸು BSc ಸೈನ್ಸು ಅವೇರ್ನೆಸ್ ಇರೋದ್ರಿಂದ ಸೊ ಸೈಂಟಿಫಿಕ್ಕಾಗಿ ಅವೇರ್ನೆಸ್ ಕೊಟ್ಟೆ. ಆಮೇಲೆ ಇನ್ನೊಂದು ಕೋವಿಡ್ ಟೈಮಲ್ಲಿ ನನಗೆ ತುಂಬ ಇಷ್ಟ ಆಗೋ ಕೆಲಸ ಅಂದರೆ ಬೆಟ್ಟಕ್ಕೆ ಯಾರನ್ನೂ ಅಲೋ ಮಾಡ್ತಿರ್ಲಿಲ್ಲ. ಅವತ್ತು ನಮ್ಮ DCP ಚಂದ್ರ ಸರ್ಗಳಿಂದ ಫೋನ್ ಮಾಡಿಸಿ ನಾನು ಒಂದು 3 days 4 days ಕಂಟಿನ್ಯೂಸ್ ಆಗಿ ಪ್ರಾಣಿಗಳಿಗೆ ಫೀಡ್ ಮಾಡಿದೆ. ಅಂದರೆ ಕೋತಿಗಳಿಗೆ, ಮಂಕೀಸ್ ಇರುತ್ತಲ್ಲ ಅಲ್ಲಿ, ಪಾಪ ಊಟ ಇರ್ತಿರ್ಲಿಲ್ಲ ಅಲ್ಲಿ. ಅವರು ಟೂರಿಸಮ್ನ ಸ್ವಲ್ಪ ನಂಬ್ಕೊಂಡ್ಬಿಟ್ಟಿದ್ದು. ಅಂದರೆ ಟೂರಿಸಮ್ ಹೋದವರೆಲ್ಲ ಬಾಳೆಹಣ್ಣು ಅದು ಇದು ಕೊಡೋರಲ್ಲ ಬೆಟ್ಟದಲ್ಲಿ, ಅಮ್ಮನ ಪ್ರಸಾದ. ಸೊ ಅಲ್ಲಿ ಫುಲ್ ಕಂಪ್ಲೀಟ್ ಲಾಕ್ ಆದಾಗ ನಾನು ಹೋಗಿ ಪ್ರಾಣಿಗಳಿಗೆ ಸ್ವಲ್ಪ ಊಟ ಅಂದರೆ ಫ್ರೂಟ್ಸ್ ಎಲ್ಲ ಕೊಟ್ಟು ಒಂದು ಕೋವಿಡ್ ಟೈಮಲ್ಲಿ ಒಂದು ಚಿಕ್ಕ ಸಹಾಯ ಮಾಡಿದೆ ಮೇಡಮ್. ಸರ್, ನಾನು ಇನ್ನೊಂದು ವಿಚಾರ ಕೇಳಿ ಬಂದೆ. ಈಗ ಇತ್ತೀಚಿನ ದಿನಗಳಲ್ಲಿ ಸೇವ್ ಬಂಡೀಪುರ ಅಂತ ತುಂಬಾ ಚರ್ಚೆ ಆಯ್ತು. ಸೊ ಅದರಲ್ಲಿ ನಿಮ್ಮ ಪ್ರಾಮುಖ್ಯತೆ ಕೂಡ ಹೆಚ್ಚಾಗಿದೆ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಇದು ನನಗೆ ತುಂಬ ಮಜಾ ಕೊಡೋ, ಅಂದರೆ ತುಂಬ ಇಷ್ಟ ಆಗೋ ಒಂದು ಕೆಲಸ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಮಾಡ್ತೀರಾ, ಅದಕ್ಕೆ ಫಾರ್ ಎಕ್ಸಾಂಪಲ್ ನೀವು 10th ಕಷ್ಟಪಟ್ಟು ಓದ್ತೀರಾ, ಒಂದು 98ಗೆ 100ಗೆ ಒಂದು 99 ಮಾರ್ಕ್ಸ್ ಬಂದ್ಬಿಡುತ್ತೆ. ಎಷ್ಟು ಖುಷಿ ಆಗುತ್ತೆ ನಿಮಗೆ ಅಲ್ವಾ? ಸೊ ನನಗೂ ಅದೇ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಆ ಟೈಮಲ್ಲಿ ನಾನು ನಿಜವಾಗ್ಲೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಮೈಸೂರು ಮಿಮ್ಸ್ನ ರವಿಕೀರ್ತಿ ಅವ್ರಿಗೆ ಹೇಳಿದೆ ಹಿಂಗೆ ಮಾಡೋಣ ಅಂತ. ಸೊ ಇಂಥ ವಿಷಯಕ್ಕೆ ನಾನು ಬರದೇ ಇರ್ತೀನಿ. ಎಸ್ಪೆಷಲಿ ಅವರು ಕೂಡ ಈ ಪ್ರಾಣಿ ಪಕ್ಷಿ ನೆಲ ಜಲ ಅಂದರೆ ಅವರು ತುಂಬಾ ಹೋರಾಡ್ತಾರೆ. ಸೊ ಅವರು ಜೊತೆ ಮಾಡಿದೆ, ಒಂದು 200-250 ಜನ ಸೇರಿಸ್ದೆ. ಓಲ್ಡ್ DC ಆಫೀಸ್ ಗೊತ್ತಲ್ಲ, ಓಲ್ಡ್ DC ಆಫೀಸ್ ಅಂತ ಯಾಕೆ ಕರಿತೀನಿ ಅಂದರೆ ಆ್ಯಕ್ಚುಲಿ ಈಗ ನೀವು DC ಆಫೀಸ್ ಇದರಲ್ಲಿದೆ ಸಿದ್ಧಾರ್ಥ ಲೇಔಟಲ್ಲಿ. ಆ ಓಲ್ಡ್ DC ಆಫೀಸ್ ಹತ್ರ ಒಂದು 200 ಜನನ ಕರೆಸಿ
ಪ್ರೊಟೆಸ್ಟ್ ಮಾಡಿ ಒಂದು ವಾಕತಾಂತರ ಮಾಡಿ ರೋಡಲ್ಲೆಲ್ಲ ಅವೇರ್ನೆಸ್ ಮಾಡಿ ಒಂದು 200 ಜನರ ಕಡೆಯಿಂದನೂ ಲೆಟರ್ ಬರೆಸ್ತೀನಿ. ಅಂದರೆ ಮಾನ್ಯ ನಮ್ಮ ರಾಜೇಂದ್ರ ಸರ್ಗೆ DC ಸಾಹೇಬ್ರಿಗೆ, ಅಂದರೆ ಅವ್ರ ಮುಖಾಂತರ ಸರ್ಕಾರಕ್ಕೆ ಗಮನ ತರಲಿ ಅಂತ 200 ಜನಕ್ಕೂ ಲೆಟ್ರ್ ಬರೆಸ್ತೀನಿ. ಆ ಲೆಟ್ರಿಗೆ ರಿಪ್ಲೈನೂ ಬಂದಿದೆ. ಆ್ಯಕ್ಚುಲಿ ನೆನ್ನೆನೇ ಮೊನ್ನೆನೂ ಎಲ್ಲರ ಮನೆಗೂ ರಿಪ್ಲೈ ಹೋಗ್ತಿದೆ, ನೀವು ಪ್ರೊಟೆಸ್ಟ್ ಮಾಡಿದಂತ ಮನವಿ ಕೊಡಿಸ್ತೀನಿ. ಅದಾಗಿ 3-4 ದಿನಕ್ಕೆ ಈಶ್ವರ್ ಖಂಡ್ರೆ ಮಾನ್ಯ ಅರಣ್ಯ ಸಚಿವರು ಹೇಳ್ತಾರೆ, ಸೇವ್ ಬಂಡೀಪುರ್ ಅಂತ, ಕರೆಕ್ಟ್ ಸೇವ್ ಬಂಡೀಪುರ್ ಅಂತ ಅಷ್ಟೇ ಹೇಳಿದ್ರೆ, ಬಟ್ ಏನು ಕಂಟೆಂಟ್ ಅಂತ ಹೇಳ್ತೀನಿ ಕೇಳಿ. ಈ ನೀಲಂಬೂರು ಮತ್ತು ಸುಲ್ತಾನ್ ಬತ್ತೇರಿ ಎಲ್ಲ ಕೇರಳದಲ್ಲಿದೆ. ಸೊ ಅದರಿಂದ ಡೈರೆಕ್ಟ್ ನಂಜನಗೂಡ್ಗೆ ರೈಲ್ವೆ ಟ್ರ್ಯಾಕ್ ಮಾಡಬೇಕು ಅಂತ ಪ್ಲಾನ್ ಮಾಡಿದರು. ಸೊ ಆ ರೈಲ್ವೆ ಟ್ರ್ಯಾಕ್ ಮಾಡುತ್ತಿದ್ದಲ್ಲಿ ಬಂಡೀಪುರ ರಿಸರ್ವ್ ಫಾರೆಸ್ಟಲ್ಲಿ, ಆ ಫಾರೆಸ್ಟ್ ಒಳಗಡೆ ಮಾಡಬೇಕು ಅಂದ್ರೆ ರೈಲ್ವೆ ಟ್ರ್ಯಾಕ್ ಅಂದರೆ ನಿಮಗೆ ಗೊತ್ತು, ಮರ ಕಡಿಬೇಕು, ಕಾಂಕ್ರೀಟ್ ಹಾಕೋಕ್ಕೆ ಅಗಿಬೇಕು, ಆ ಪ್ರಾಣಿ ಪಕ್ಷಿಗಳು ಎಲ್ಲಿ ಮನೆ ಕಂತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಬಂದ್ಬಿಟ್ಟು ಎಲ್ಲ ಹೊಡೆದಾಕ್ಬಿಟ್ಟು ಏನೋ ಒಂದು ಪಾರ್ಕ್ ಮಾಡ್ತೀನಿ ಅಂದ್ರೆ ಏನು ಯಾರು ಕೇಳ್ತಾರೆ. ಸೊ ಅದನ್ನ ರೈಲ್ವೆ ಟ್ರ್ಯಾಕು ಬೇಡ ಅಂತ ನಾನು ಪ್ರೊಟೆಸ್ಟ್ ಮಾಡಿದೆ. ಆಮೇಲೆ ನೈಟ್ ಜರ್ನಿಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರು. ನೈಟ್ ಜರ್ನಿ ಏನು ಪರ್ಮಿಷನ್ನು, ಬೆಳಿಗ್ಗೆ ಹೆಂಗಿದೆ ಹಂಗೆ ಇರ್ತದ, ಆಸ್ ಇಟ್ ಹೆಂಗಿದೆ ಅಂತ ಹಂಗೆ ಇರಲಿ ಅಂತ ಹೇಳಿದೆ. ಎಮರ್ಜೆನ್ಸಿಗೆ ಇಮೇಜ್ ಕೊಡೋಣ ಮೇಡಮ್, ಆಂಬುಲೆನ್ಸು ಏನೋ ಒಂದು ತುರ್ತು ಚಿಕಿತ್ಸೆಗೆ ಕೊಡೋಣ, ನಾವು ಅಷ್ಟೊಂದು ಕಟು ಮನಸ್ಸೇನಿಲ್ಲ ಅಂತ ಮಾಡಿ ಮನವಿ ಕೊಟ್ಟು. ಸೊ ಈಶ್ವರ್ ಖಂಡ್ರೆ ಅವರು ಮಾನ್ಯ ಅರಣ್ಯ ಸಚಿವರು ಹೇಳಿದ್ರು, ನಾವು ಮಾಡಲ್ಲ, ಆ ಪ್ರಾಜೆಕ್ಟ್ ಕೈ ಬಿಟ್ಟಿದ್ದೀವಿ ಅಂತ. ಸೊ ಅದೊಂಥರ ಕಿಕ್ ಕೊಡ್ತು ನಮಗೆ, ಅಷ್ಟು ಖುಷಿ ಆಯಿತು. ನಾನು ಇಮಿಡಿಯೇಟ್ ರವಿ ಕೀರ್ತಿಗೆ ಫೋನ್ ಮಾಡಿದೆ. ಅವರು ಅಷ್ಟೊತ್ತು ಕಾಲೇ ನನಗೆ ಕಳಿಸ್ಬಿಟ್ಟಿದ್ರು, ನನಗೆ ಆಲ್ರೆಡಿ ವಾಟ್ಸಪ್ ನಾನು ಚೆಕ್ ಮಾಡಿರಲಿಲ್ಲ ಅಷ್ಟೇ. ತುಂಬ ಖುಷಿ ಆಯಿತು ಅಂದೆ, ಅವ್ರಿಗೂ ಖುಷಿ ಆಯಿತು. ಸೊ ಇದೊಂಥರ ಮುಂಚೆ ಇಮಿಡಿಯೇಟ್ ರಿಸಲ್ಟ್ ಕೊಡ್ತಾರೆ, ರೆಸ್ಪಾನ್ಸ್ ಬಂತಲ್ಲ, ತುಂಬ ಖುಷಿ ಆಯಿತು ಮೇಡಮ್ ಇದು. ಸರ್ ಇವಾಗ ನೆಕ್ಸ್ಟ್ ಏನೇನು ಪ್ಲಾನ್ ಇಟ್ಕೊಂಡಿದ್ದೀರಾ ನೀವು ಮಾಡಬೇಕು ಅಂತ? ಮೇಡಮ್ ನೆಕ್ಸ್ಟು ಇನ್ನೇನು ಅರ್ಧ ನೀರಿಗೆ ದುಂಬಿಟ್ಟಿದ್ದೀವಿ, ಈ ಥರ ಇರಬೇಕು, ಇದೇ ಫೀಲ್ಡ್ ಇನ್ನು ಚೇಂಜ್ ಮಾಡೋಕ್ಕೆ, ಇದೇ ಸಮಾಜ ಸೇವೆ. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಸೇವೆ ಸಮಾಜಕ್ಕೆ ಕೊಡ್ತಾ ಇರೋಣ, ಅವೇರ್ನೆಸ್ ಮೂಡಿಸ್ತಾ ಇರೋಣ. ನಮಗೇನಿಲ್ಲ ಮೇಡಮ್, ನಮ್ಮ ಆ್ಯಕ್ಚುಲಿ ನಾವು ಇಂಡಿಯನ್ಸ್ ಆಗಿ ಹುಟ್ಟಿರೋದೇ ನಮ್ಮ ಪುಣ್ಯ. ಭಾರತ ಅಂತ ದೇಶದಲ್ಲಿ ನಾವು ಹುಟ್ಟಿರೋದು ನಮ್ಮ ಪುಣ್ಯ. ಅದರಲ್ಲಿ ಎಕ್ಸ್ಪೆಷಲಿ ಕರ್ನಾಟಕದಲ್ಲಿರೋದು ಇನ್ನೂ ಪುಣ್ಯ, ಅದರಲ್ಲೂ ಇನ್ನೂ ಮೈಸೂರಲ್ಲಿರೋದಂತೂ 7 ಜನ್ಮದ ಪುಣ್ಯ. ಸೊ ಎಲ್ರಿಗೂ, ನಮ್ಮ ಭಾರತೀಯರು ಎಲ್ರಿಗೂ, ನಮ್ಮ ಕನ್ನಡಿಗರಿಗೆ, ನಮ್ಮ ಮೈಸೂರಿಗೆ ಎಲ್ರಿಗೂ ಒಳ್ಳೆ ಒಂದು 3 ಹೊತ್ತು ಒಳ್ಳೆ ಊಟ ಸಿಗ್ಬೇಕು ಅವ್ರಿಗೆ. ಒಳ್ಳೆ ಎಜುಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವೆಪನ್ ಮೇಡಮ್. ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಹಳ್ಳಿ ಮಕ್ಳಿಗೆಲ್ಲ ಹೋಗಿ ಅವೇರ್ನೆಸ್ ಮಾಡಿದ್ದೀನಿ ಗೊತ್ತಾ, ಎಜುಕೇಷನ್ ಬಗ್ಗೆ. ಮತ್ತು ಆಫ್ಟರ್ 10th ಈ ಮೊನ್ನೆ ಗುಂಗ್ರಾ ಛತ್ರಕ್ಕೆ ಹೋಗಿದ್ದೆ. ಗುಂಗ್ರಾ ಛತ್ರಕ್ಕೆ ಹೋದಾಗ ಮಕ್ಕಳು ಪಾಪ ಓದ್ತಾರೆ, ಆ ಮಕ್ಳುಗಳು ನೆಕ್ಸ್ಟ್ ಏನು ಮಾಡೋಣ ಅಂತ ಗೊತ್ತಿಲ್ಲ. 80% ಬಂತಾ, ಹೋಗಿ ತಗೋ ಸೈನ್ಸ್, 60 ಬಂತಾ, ಹೋಗಿ ತಗೋ ಕಾಮರ್ಸು, ಇನ್ನು ಜಸ್ಟ್ ಪಾಸ್ ಅದ, ಅಯ್ಯೋ ನೀನು ಹಣೆ ಬರೋಕ್ಕೆ ಆರ್ಟ್ಸೇ ಸಹಿತ ಆರ್ಟ್ಸದು. ಸೊ ನಾನು ಎಜುಕೇಷನ್ ಮೌಲ್ಯನ ಎಕ್ಸ್ಪ್ಲೈನ್ ಮಾಡಿದೆ, ನಾನು ಏನು ನಾಲೆಡ್ಜ್ ಇತ್ತು. ಆಮೇಲೆ ನನಗೆ 10th ಗ್ಯಾಪ್ನ ಬಂತು. ಈಗ 10th ನಮ್ಮ ಟ್ಯೂಷನ್ ಮಾಡ್ರು ಶಂಕರ್ ಪ್ರಸಾದ್ ಅಂತ SP ಸರ್. ಸೊ ಅವ್ರಿಗೆ ಫೋನ್ ಮಾಡಿದೆ, ಅವ್ರಿಗೆ ಫೋನ್ ಮಾಡ್ಕೊಂಡು ಅವ್ರ ಹತ್ರ ಸ್ವಲ್ಪ ನಾಲೆಡ್ಜ್ ತಗೊಂಡೆ. ಆಮೇಲೆ ಇನ್ನೊಂದು ಇಂಜಿನಿಯರ್ ಬ್ಯಾಕ್ಗ್ರೌಂಡ್ಗೆ ಏನಂತ ಅಂದರೆ ಆಲ್ಮೋಸ್ಟ್ ಅಲ್ಲಿ ಮಕ್ಳಿಗೆ ಇಂಜಿನಿಯರ್ ಅಂತಾರೆ, ಡಾಕ್ಟರ್ ಅಂತಾರೆ, ಗೊತ್ತಿರಲಿ ಹೆಂಗೆ ಮಾಡಬೇಕು ಅಂತ. ಸೊ ನಮ್ಮ ತರಂಗ ಅಂತ ಐತೆ, ನಮ್ಮ ರೋಹಿತ್ ಅಣ್ಣ ಅಂತ, ಅವ್ರಿಗೆ ಫೋನ್ ಮಾಡಿದೆ. ಎಲ್ಲ ನಾನು ನಾಲೆಡ್ಜ್ ತಗೊಂಡೋಗಿ ಮಕ್ಳಿಗೆ ನಾಲೆಡ್ಜ್ ಪಾಸ್ ಮಾಡಿದೆ. ಸೊ ಈ ಥರ ಅವೇರ್ನೆಸ್ಸು ಜನಗಳಿಗೆ ಏನಾಗುತ್ತೆ ಮೇಡಮ್, ನನ್ನ ಕಡೆಯಿಂದ ಜನಗಳಿಗೆ ಏನಾಗುತ್ತೆ ನಮ್ಮನ್ನು ಬಳಸ್ಕೋಬೋದು. ಸೊ ಎಷ್ಟೋ ಜನ ಹೆಸರೇಳಲ್ಲ, ಎಷ್ಟೋ ಜನ ಕೆಲವರು ಪರ್ಸ್ನಲ್ ಪ್ರಾಬ್ಲಮ್ಗಳ್ಗೆ ಹೇಳ್ಕೊಂಡು ನಂಗೆ ಫೋನ್ ಮಾಡ್ತಾರೆ. ನಾನು ಎಷ್ಟಾಗುತ್ತೆ ಅಷ್ಟು ಸೊಲ್ಯೂಷನ್ ಕೊಟ್ಟಿದ್ದೀನಿ. ಸೊ ಕೆಲವರು ಆರ್ಥಿಕ ಸಹಾಯ ಕೇಳ್ತಾರೆ. ಆರ್ಥಿಕ ಸಹಾಯ ಸದ್ಯದ ಪರಿಸ್ಥಿತಿ ಇಲ್ಲ ನನ್ನ ಹತ್ರ, ಅಂದರೆ ಆರ್ಥಿಕ ಸಪೋರ್ಟ್ ಮಾಡೋದಿಲ್ಲ. ನಾನು ಮೈಸೂರಲ್ಲಿ ಮೇಡಮ್, ನಾನು ತಿಂಗಳಿಗೆ 10 ಲಕ್ಷ ದುಡಿದಿದ್ದೀನಿ. ಈಗ ಖಾಲಿನೂ ಕುಂತಿದ್ದೀನಿ, ಅಂದರೆ ಸ್ವಲ್ಪ ದಿನ ಖಾಲಿನೂ ಕುಂತಿದ್ದೀನಿ. ತಿಂಗಳು 10ರಿಂದ 12 ಲಕ್ಷ ದುಡಿದೀನಿ. ಆ ಥರ ನಾನು ರಾಯಲ್ ಲೈಫು ನೋಡಿದ್ದೀನಿ. ಇದು ಸದನ್ ಸ್ಟಾರು ಮತ್ತು ರ್ಯಾಡಿಸನ್ ಬ್ಲೂನಲ್ಲೂ ಇದ್ದೀನಿ, ಫುಟ್ಪಾತಲ್ಲೂ ಊಟ ಮಾಡಿದ್ದೀನಿ. ನಾನು ಎಲ್ಲ ಥರನೂ ಜೀವನನೂ ನೋಡಿದ್ದೀನಿ ಮೇಡಮ್ ಮೈಸೂರಲ್ಲಿ. ಎಲ್ಲ ಥರನೂ A to Z, ಐ-ಫೈ ಲೈಫು ನೋಡಿದ್ದೀನಿ, ಲೋಕಲ್ ಲೈಫು ನೋಡಿದ್ದೀನಿ, ಮಿಡಲ್ ಕ್ಲಾಸ್ ಲೈಫು ನೋಡಿದ್ದೀನಿ, ಎಲ್ಲ ಥರನೂ ನೋಡಿದ್ದೀನಿ. ಅದೊಂಥರ ನಂಗೆ ಸ್ಯಾಟಿಸ್ಫ್ಯಾಕ್ಷನ್, ಅದೊಂಥರ ಎಲ್ಲ ಥರ ನೋಡಿದ್ದೀನಿ ಅನ್ನೋ ಖುಷಿ, ಎಲ್ಲ ಥರ ಅನುಭವ ಪಟ್ಟಿದ್ದೀನಿ ಅನ್ನೋದೊಂಥರ ಖುಷಿ ನಮಗೆ. ಸರ್ ನಾನು ಕೇಳ್ಪಟ್ಟಿದ್ದೇನು ಅಂತಂದ್ರೆ, ನೀವು ಫಿಲ್ಮ್ಗಳ ಪ್ರಮೋಷನ್ಗಳನ್ನ ಕೂಡ ತುಂಬಾ ಮಾಡಿದೀರಾ, ದೆನ್ ಒಂದು ಮೂವಿಲಿ ಆಕ್ಟ್ ಕೂಡ ಮಾಡಿದೀರಾ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆ, ಇದು ಸಿನಿಮಾ ಅಂದರೆ ಒಂಥರ ಮಜಾ ಕೊಡೋ ವಿಷಯನೇ. ಸಿನಿಮಾ ಅಂದರೆ ಮೇಡಮ್ ಆ್ಯಕ್ಚುಲಿ ನಾನು ನಿಜವಾಗ್ಲೂ ಎಷ್ಟೋ ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಸ್ಗಳಿಗೆ ನಾನು ಫ್ರೀ ಆಫ್ ಕಾಸ್ಟ್, ಅಂದರೆ ನಾನೇನು ಚಾರ್ಜಸ್ ತಂದರೆ ಹೆಲ್ಪ್ ಮಾಡಿಕೊಟ್ಟಿದ್ದೀನಿ, ಪ್ರಮೋಷನ್ಸ್ ಮಾಡಿಕೊಟ್ಟಿದ್ದೀನಿ. ಯಾವ ರೀತಿ ಅಂದರೆ, ಹಾಗೆ ಕೆಲವರೆಲ್ಲ ಸರ್ವಿಸ್ ಚಾರ್ಜಸ್ ಅಂತ ಸುಮಾರು ದುಡ್ಡು ಅಂತಾರೆ. ನಾನೇನು ಮಾಡಿದೆ, ನೀಟಾಗಿ ಪ್ರೆಸ್ ಕ್ಲಬ್ಗೆ ಕರ್ಕೊಂಡೋಗಿ ಪ್ರೆಸ್ದು ಪ್ರಮೋಷನ್ನು, ಈ ಕಾಲೇಜ್ ವಿಸಿಟ್, ಕಾಲೇಜ್ಗಳು ಕರ್ಕೊಂಡೋಗಿ ಪ್ರಮೋಷನ್ನು, ಆಮೇಲೆ ಈ ಥರ ಪ್ರಮೋಷನ್ಸ್ ಎಲ್ಲ ಮಾಡಿದ್ದೀನಿ ಮೇಡಮ್, ಸುಮಾರು ಮೂವಿ. ಸೊ ನಂದು ಮೂವಿ ಅಂದರೆ
ದಿ ಸೀಟ್ ಎಡ್ಜ್ ಅಂದ್ಬಿಟ್ಟು ಹಾರರ್ ಮೂವಿ ಆಕ್ಟ್ ಮಾಡಿದ್ದೀನಿ ಅದರಲ್ಲಿ. Okay. ಅದು ಪಾಪ ಇವರು ಸೆಲೆಬ್ರಿಟಿಗೆ ನಾನು ಇಂಟರ್ವ್ಯೂ ಮಾಡಿದ್ದೆ. ಆ್ಯಕ್ಚುಲಿ ಇನ್ನೊಂದೇನಂದ್ರೆ ಆ ಮೂವಿಲಿ ನಾನು ಆ್ಯಂಕರ್ ಕ್ಯಾರೆಕ್ಟ್ರು. ನನಗೆ ಹೆಂಗೆ ಕ್ವಶನ್ ಮಾಡ್ತಿದ್ರು, ನಾನು ಆ ಥರ ಸಿದ್ದು ನೀನು ಫೋನು ಮಾಡಲಿ ನನ್ನ ನಂಬರ್ ಬ್ಲಾಕೇ ಮಾಡಲ್ಲ ಅಂದ್ಬಿಟ್ಟು ಪಾರು ಸೀರಿಯಲ್ ಸಿದ್ದು ಅವ್ರಿಗೆ ಗೊತ್ತಲ್ಲ, ಸಿದ್ದು ಅವ್ರಿಗೆ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಅವರು ಕೂಡ ನಂಗೆ ಹೆಲ್ಪ್ ಮಾಡಿದರು. ಸಿನಿಮಾ ಅಂದರೆ ಈ ಥರ ಮೇಡಮ್. ನೆಕ್ಸ್ಟ್ ಸಿನಿಮಾ ಬರ್ತಿದೆ ಈಗ ಸೋಮವಾರ, ದಿಗಂತು ಮತ್ತೆ ಇವ್ರು ಬರ್ತಾ ಇದ್ದಾರೆ, ಯಾರು ಬಿಗ್ ಬಾಸ್ ಸಂಗೀತ. ಸೊ ಅವರು ಬಂದಲ್ಲ, ಅವ್ರಿಗೂ ಅವ್ರದ್ದು ಗೋಲ್ಡ್ ಮಾರಿಗೋಲ್ಡ್ ಅಂತ ಮಾರಿಗೋಲ್ಡ್ ಮಾರಿಗೋಲ್ಡ್ ಟೀಮ್ ಬರ್ತಿದೆ ಸೋಮವಾರ. ಸೊ ಈ ಥರ ನಡೀತಾ ಇದೆ ಮೇಡಮ್. ಸರ್ ಇನ್ನ ಏನು ಅಂತಂದ್ರೆ ಇವಾಗ ಇತ್ತೀಚಿನ ದಿನಗಳೇನು ಏನಂದ್ರೆ ಒಂದು ಸಮಾಜ ಸೇವೆ ಮಾಡ್ಕೊಂಡು ಇಲ್ಲ ಸಮಾಜ ಸೇವೆ ಹೆಸರಲ್ಲಿ ಎಲೆಕ್ಷನ್ ಅನ್ನು ನಿಂತ್ಕೊಳ್ಳೋದು, ಅದೇನೋ ಒಂದು ನಮ್ಗೆ ಅವಕಾಶ ಬೇಕು ಅಂತ ಹೋಗ್ತಾರೆ. ಈಗ ನೀವು ಇಷ್ಟೊಂದೆಲ್ಲ ಮಾಡ್ತಿದ್ದೀರಾ, ಸಮಾಜಕ್ಕೆ ಒಳ್ಳೇದಾಗೋ ಕೆಲಸಗಳನ್ನ ಮಾಡ್ತಿದ್ದೀರಾ. ಸೊ ನಿಮ್ಗೆ ಏನಾದ್ರು ಮುಂದೊಂದ್ ದಿನ ಎಲೆಕ್ಷನ್ ನಿಂತ್ಕೋಬೇಕು ಆ ತರ ಏನಾದ್ರು ಪ್ಲಾನ್ಸ್ ಇದೆಯಾ? ಮತ್ತೆ ಯಾಕೆ ಬರ್ಬಾರ್ದು ನಿಮ್ಮಂತವ್ರೆಲ್ಲ ಈ ಒಂದು ರಾಜಕೀಯಕ್ಕೆ ಅಂತ? ಮೇಡಮ್ ಇಲ್ಲ, ಬರಬೇಕು ಅಂತನೂ ಇಲ್ಲ, ಬರಬಾರ್ದು ಅಂತನೂ ಇಲ್ಲ, ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಸೊ ನನ್ನ ಅನಿಸಿಕೆ ಏನಂದರೆ, ಈಗ ಏನೂ ಪವರ್ ಇಲ್ಲದೆ ನಾವು ಜನಗಳಿಗೆ ಎಲ್ಲ ನಮ್ಮ ಕೈಲಾದ ಸಹಾಯ ಮಾಡ್ತಿದ್ದೀವಿ. ಏನೇನೋ ನಾವು ಪವರ್ ಕೊಟ್ಟರೆ ಏನಂದರೆ ಏನೋ ಒಂದು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಒಂದು ಜನ ಏನನ್ನ ಆಶೀರ್ವಾದ ಪವರ್ ಕೊಟ್ಟರೆ ಇನ್ನೂ ಅದ್ದೂರಿಯಾಗಿ ಮಾಡ್ತೀನಿ. ಸೊ ಕೆಲವರೆಲ್ಲ ಹೇಳ್ತಾರೆ ಮೇಡಮ್, ಕೆಲವರು ಈಗ ಪ್ರೆಸೆಂಟ್ MLA ಆಗಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ರಾಜಕಾರಣಕ್ಕೆ ಬರಲ್ಲ, ರಾಜಕಾರಣಕ್ಕೆ ಬಂದರೆ ಅದು ಮಾಡ್ಬಿಡ್ತೀನಿ, ನಾನು ಮಾಡಲ್ಲ ಅಂತ ಅವರೇ MLA ಆಗಿದ್ದಾರೆ. ಬಟ್ ನನ್ನ ಪ್ರಕಾರ ನೋಡಿದ್ರೆ ನಾನು ರಾಜಕೀಯಕ್ಕೆ ಬರೋ ಚಾನ್ಸಸ್ ಇದೆ ಮೇಡಮ್. ಬಟ್ ಈಗಿಲ್ಲ, ಸದ್ಯಕ್ಕಿಲ್ಲ, ಬಟ್ ಇದೆ. ಏಕೆಂದರೆ ಇಂಟರ್ವ್ಯೂನಲ್ಲಿ ಈ ಇಂಟರ್ವ್ಯೂ ನಾಳೆ ದಿನ ನಾನು ರಾಜಕೀಯಕ್ಕೆ ಬಂದಾಗ ಈ ಇಂಟರ್ವ್ಯೂವೇ ವೈರಲ್ ಆಗ್ಬಿಡ್ಬೋದು. ಏನಪ್ಪ ನೀನು ಅದು ಹಂಗೆ ಮಾತಾಡಿದ್ದೆ, ರಾಜಕೀಯಕ್ಕೆ ಬರಲ್ಲ, ರಾಜಕೀಯ ಅಂದರೆ ಅಸಹ್ಯ ಹಂಗೆ ಹಿಂಗೆ ಅಂತ. ಇಲ್ಲ ಮೇಡಮ್, ರಾಜಕೀಯಕ್ಕೆ ಬರೋ ಪ್ಲಾನ್ ಇದೆ, ಬಟ್ ಈಗಿಲ್ಲ. ನೋಡೋಣ, ಯಾವ ಒಂದೊಳ್ಳೆ ಟೈಮ್ ಬರಲಿ. ತಾಯಿ ಚಾಮುಂಡೇಶ್ವರಿ ಯಾವಾಗ ಆಶೀರ್ವಾದ ಮಾಡ್ತಾಳೆ, ನಮ್ಮ ಮನೆ ದೇವ್ರು ರೇಣುಕಲ್ಲಮ್ಮ ಯಾವಾಗ ಆಶೀರ್ವಾದ ಮಾಡ್ತಾಳೆ, ಆ ಟೈಮ್ ನೋಡ್ಕೊಂಡು ಬರೋಣ ಮೇಡಮ್. ಸರ್ ನಿಮ್ಗೆ ಒಳ್ಳೆ ಸಮಯ ಬರಲಿ, ನೀವು ರಾಜಕೀಯಕ್ಕೆ ಬನ್ನಿ. ಈಗ ಏನು ಸಮಾಜ ಸೇವೆ ಮಾಡ್ತಿದ್ದೀರಾ ಅದನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಿ, ಅದಕ್ಕೆ ನಮ್ಮ ಕಡೆಯಿಂದನೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಕೂತು ನಿಮ್ದೊಂದಷ್ಟು ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆಗೆ ಹೇಳಿದ್ರಿ. ನಿಮ್ಮ ಬಾಲ್ಯ ಜೀವನ ಇರ್ಬೋದು, ನಿಮ್ಮ ಫೌಂಡೇಶನ್ ಬಗ್ಗೆ ಇರ್ಬೋದು, ನಿಮ್ಮ ಸಮಾಜ ಸೇವೆ ಇರ್ಬೋದು, ನಮಗೂ ಕೂಡ ಕೇಳಿ ತುಂಬಾ ಖುಷಿ ಆಯ್ತು. ಕಂಪ್ಲೀಟ್ ಪ್ರತಿಯೊಂದಕ್ಕೂ ನಿಮಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಆರ್ಯನ್ ಗಂಧದ ಗುಡಿ. ಈ ಗಂಧದ ಗುಡಿ ಅಂತ ನಾನು ಅವಾಗಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ, ಕೇಳಕ್ಕೆ ಒಂಥರ ಹಿತವಾಗಿದೆ, ರೋಮಾಂಚನವಾಗಿದೆ. ಸೊ ಅವರ ಫೌಂಡೇಶನ್ ಮುಖಾಂತರ ಇರ್ಬೋದು, ಅವರು ತುಂಬಾ ಕೆಲಸಗಳನ್ನ, ಸಮಾಜ ಸೇವೆಗಳನ್ನ ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.